ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಲವ್ ಇಸ್ ವಿಡ್ನ 12th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತೆ ಕೊರಿಯನ್ ಮೂವೀಸ್ ಆದ ಎಕ್ಸುಮಾ ಮತ್ತೆ ಬಿ ವಿತ್ ಯುನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತೆ ಜೊತೆಲಿ ವೆನ್ ಲೈಫ್ ಗಿವ್ ಯು ಟಂಜರೀಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡದೆ ಎಕ್ಸ್ಪ್ಲನೇಷನ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ ನ ಎಂಡಿಂಗ್ ಇಂದ. ಇಲ್ಲಿ ಜಿಯಾಂಗು ಟೆರೆಸ್ ಮೇಲೆ ಕುತ್ಕೊಂಡು ಹೀರೋಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಬರ್ತಾನೆ. ಇಲ್ಲಿ ಅವನು ಬಂದಿದ ತಕ್ಷಣ ಹೇಳ್ತಿರ್ತಾನೆ, ನೀನು ನನಗೆ ಥ್ಯಾಂಕ್ಸ್ ಹೇಳೋ ಯಾವ ಅವಶ್ಯಕತೆನೂ ಇಲ್ಲ, ನಾನು ನ್ಯೂ ಕಮರ್ಸ್ ಗಳಿಗೆ ಈ ತರ ಹೆಲ್ಪ್ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಷ್ಟೇ ಅಲ್ಲ ಇವಾಗ ನೀನು ಕೂಡ ನಮ್ಮಲ್ಲಿ ಒಬ್ಳಾಗಿದ್ಯಾ, ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಚಾರ್ಜ್ ತಗೊಂಡ್ಯಾ, ನೀನ್ ಈಗ ಒಬ್ಳು ಲೀಡರ್ ಆಗಿದ್ಯಾ, ಅದಕ್ಕೆ ನಾನು ನಿಂಗೆ ಒಂದು ಚಿಕ್ಕ ಅಡ್ವೈಸ್ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಮೊಬೈಲ್ ತೆಗೆದ್ಬಿಟ್ಟು ಮಿಸ್ಟರ್ ಡೂಲೆ ಮತ್ತೆ ಮಿಸ್ಟರ್ ವ್ಯಾನು ಪಾರ್ಟಿಯಲ್ಲಿ ಮೀಟ್ ಆಗಿದ್ರಲ್ಲ ಅದ್ರ ಫೋಟೋನ ಇಲ್ಲಿ ಅವರು ಜಿಯಾಂಗಿಗೆ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಸರಿಯಾಗಿದ್ದನ್ನ ನೋಡು, ನಾನು ನಿಂಗೆ ಮುಂಚೆನೆ ಹೇಳಿದೆ ಮಿಸ್ಟರ್ ಡೂಲೆ ಇಂದ ದೂರ ಇರು ಅಂತ. ಅವನು ಯಾವಾಗ್ಲೂ ಟಾರ್ಗೆಟ್ ಮಾಡೋದು ನಾನು ನಿನ್ ಮುಂದೆ ನಿಂತಿದ್ದಾನಲ್ಲ ಆ ವ್ಯಕ್ತಿನ ಟಾರ್ಗೆಟ್ ಮಾಡೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮಿಸ್ಟರ್ ಡೂಲೆ ಮತ್ತೆ ಮಿಸ್ಟರ್ ವ್ಯಾಂಗು ಫಸ್ಟ್ ಇಂದಾನು ಫ್ರೆಂಡ್ಸ್, ಅವರು ಸ್ವಲ್ಪ ಸರಿ ಇಲ್ಲ ಅವ್ರ ಫ್ರೆಂಡ್ಶಿಪ್, ಅದಕ್ಕೆ ಮಿಸ್ ಥ್ಯಾಂಗು ಆ ಕೇಸ್ ನ ವಿಡ್ರಾ ಮಾಡ್ಕೊಂಡಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜಿಯಾಂಗ್ಜನ್ ನೀನು ಒಂದು ಅರ್ಥ ಮಾಡ್ಕೋಬೇಕು, ಯಾವತ್ತು ಯಾವ ಲಂಚು ಕೂಡ ಫ್ರೀ ಆಗಿ ಕೊಡೋದಿಲ್ಲ, ಅದೇ ತರನೇ ಯಾವತ್ತು ಯಾರು ಫ್ರೀ ಆಗಿ ಟೀಚರ್ ಕೂಡ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ ನಗ್ತಾ, ನಿಜವಾಗ್ಲೂನಾ, ಹಾಗಾದ್ರೆ ಈ ಪ್ರಪಂಚದಲ್ಲಿ ಫ್ರೀ ಆಗಿ ಮನೆ ಸಿಗುತ್ತಾ ಅಂತ ಕೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋಗೆ ಸ್ವಲ್ಪ ಶಾಕ್ ಆಗುತ್ತೆ. ಅವಾಗ ಅವನು ಹೇಳ್ತಿರ್ತಾನೆ, ಏನ್ ಹೇಳ್ತಿದ್ಯಾ, ಏನ್ ನಿನ್ ಮಾತಿನ ಅರ್ಥ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಮಿಸ್ಟರ್ ಮನೆ ಓನರ್, ಚೆನ್ನಾಗಿ ಈ ಮಾತನ್ನ ನನ್ನಿಂದ ಮುಚ್ಚಿಟ್ರಿ ನೀವು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗಿಗೆ ಹೇಳ್ತಿರ್ತಾರೆ, ಜಿಯಾಂಗ್ ಜುನ್ ನನ್ನನ್ನ ತಪ್ಪಾಗಿ ತಿಳ್ಕೊಬೇಡ, ನಾನು ನಿನ್ನ MH ಅಲ್ಲಿ ತಗೊಳ್ಳಲ್ಲ ಅಂತ ಹೇಳಿದ್ನಲ್ಲ, ಆ ಮಾತು ನನ್ಗೆ ತುಂಬಾ ರಿಗ್ರೆಟ್ ಮಾಡ್ತು, ಅದಕ್ಕೆ ನಾನು ನಿನ್ಗೆ ಈ ತರ ಹೆಲ್ಪ್ ಮಾಡ್ದೆ. ಅಷ್ಟೇ ಅಲ್ಲದೆ ನಾವಿಬ್ರು ಮುಂಚೆಯಿಂದ ಕೂಡ ಪರಿಚಯ ಇದೀವಿ, ಅದಕ್ಕೆ ನಾನು ನೀನು ಒಂದ್ ಒಳ್ಳೆ ಜಾಗದಲ್ಲಿ ಇರ್ಲಿ ಮತ್ತೆ ನಿನ್ ಬಡತನ ದೂರ ಆಗ್ಲಿ ಅಂತ ನಂಗೆ ಯಾವ್ದೇ ತರ ಕೆಟ್ಟ ಇಂಟೆನ್ಷನ್ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ನಗ್ತಾ ಹೇಳ್ತಿರ್ತಾಳೆ, ಹೆಲ್ಪ್ ಮಾಡ್ದ ಅಂತ. ಇಲ್ಲಿ ಜಿಯಾಂಗು ಎದ್ ನಿಂತ್ಕೊಂಡು ಹೀರೋ ಮುಂದೆ ನಿಂತ್ಕೊಂಡು ಹೇಳ್ತಿರ್ತಾಳೆ, ನೀನು ಮನೆ ರೆಂಟ್ ಜಾಸ್ತಿ ಮಾಡಿಸ್ದೆ, ಮತ್ತೆ ತಿರ್ಗಾ ನಾನು ಎಲ್ಲಾ ಜಾಗದಲ್ಲೂ ಹುಡ್ಕಾಡ್ತಿದ್ದೆ, ಆಮೇಲೆ ನೀನು ಟ್ರಿಕ್ ಗಳನ್ನೆಲ್ಲ ಯೂಸ್ ಮಾಡಿ ನಿಂದೆ ಮನೆಗೆ ನನ್ನ ಬರೋ ತರ ಮಾಡ್ದೆ, ನೀನ್ ನನ್ಗೆ ಹೆಲ್ಪ್ ಮಾಡ್ದೆ, ನಿನ್ಗೆ ಎಷ್ಟು ಧೈರ್ಯ ಒಬ್ರು ಲೈಫ್ ಅಲ್ಲಿ ಆಟ ಆಡೋದಕ್ಕೆ, ಅದು ನಿನ್ಗೆ ಬೋರ್ ಆಗ್ತಿದೆ ಅಂತ ಈ ತರ ಎಲ್ಲ ಗೇಮ್ ಆಡ್ತಿದ್ಯಾ ಅಂತೆಲ್ಲ ಬೈತಿರ್ತಾಳೆ. ಇಲ್ಲಿ ಜಿಯಾಂಗು ಫುಲ್ಲು ಕೋಪದಲ್ಲಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ಗಂತೂ ಒಳ್ಳೆ ಮಜಾ ಸಿಕ್ತಲ್ವಾ, ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ನ ನೋಡಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋಗಂತೂ ಫುಲ್ಲು ಬೇಜಾರಾಗಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ನನ್ ಬಗ್ಗೆ ಈ ತರ ಯೋಚನೆ ಮಾಡ್ತೀಯ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಏನು ಹೇಳೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ ಮನೆ ನಿನ್ ಮುಂಚೆ ಇದ್ದಿದ್ ಮನೆಗಿಂತ ಎಷ್ಟೋ ಚೆನ್ನಾಗಿದೆ ತಾನೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಕಿರ್ಚ್ತಾ ಹೇಳ್ತಿರ್ತಾರೆ, ನೀನು ಸುಳ್ಗಾರ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಅಂತ. ಇಲ್ಲಿ ಜಿಯಾಂಗು ಹೀರೋ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಇವತ್ತೇ ಆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಅಲ್ಲಿರಕ್ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಹೋಗ್ತಿರೋದ್ನೇ ಹೀರೋ ನೋಡ್ಕೊಂಡು ಅಲ್ಲೇ ನಿಂತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಎಲ್ಲಾ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋತಿರ್ತಾಳೆ. ಅಲ್ಲಿಗೆ ಶೂಲಿಂಗ್ ಕೂಡ ಬರ್ತಾಳೆ. ಶೂಲಿಂಗ್ ಹೇಳ್ತಿರ್ತಾಳೆ, ನೀನ್ ಇಷ್ಟೊಂದ್ ಬಟ್ಟೆನೆಲ್ಲ ಯಾಕೆ ತಗೊಂಡ್ ಹೋಗ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಯಾಕೆ ನಾನು ಹೋಗ್ಬಾರ್ದ ಅಂತ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡ, ನಾನು ಆಲ್ರೆಡಿ ಬೇರೆ ಮನೆನ ಹುಡುಕ್ತಿದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗು ಅವಳ ಕೆಲ್ಸನ ಮಾಡ್ತಾ ಹೇಳ್ತಿರ್ತಾಳೆ, ಏನು ಮನೆನ, ನೀನ್ ಇವಾಗ ಇದೆಯಲ್ಲ ಆ ಮನೆಗಿಂತ ಒಳ್ಳೆ ಮನೆ ನಿಂಗ್ ಬೇರೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯೋನ್ ಶಾಯ್ ಮತ್ತೆ ಶಾವ್ಚನು ಚೆನ್ನಾಗ್ ಮಾತಾಡ್ತಾ ಇದ್ರು, ಅವಾಗ ನನಗನ್ಸು ಯೋನ್ ಶಾಯ್ ಒಳ್ಳೆ ಹುಡ್ಗ ಅಂತ, ಅವನೇ ನಿನಗೆ ಕೆಟ್ಟದ್ ಮಾಡಲ್ಲ ಬಿಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವರಿಬ್ರು ಒಂದೇ ಫ್ಯಾಮಿಲಿ ಆದ್ರೂ ಕೂಡ ಅವರಿಬ್ರಲ್ಲೂ ತುಂಬಾ ಡಿಫ್ರೆನ್ಸಸ್ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಏನೋ ರಿಯಲೈಸ್ ಮಾಡ್ಕೊಂಡು ಯೋನ್ ಶಾಯ್ ಶಾವ್ಚನ್ಗೂ ಕೂಡ ಏನಾದ್ರೂ ತೊಂದ್ರೆ ಕೊಡ್ತಾನ, ಕಾಟ ಕೊಡ್ತಾನ ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅಯ್ಯೋ ದೇವ್ರೆ, ಜಿಯಾಂಗ್ ಜನ್ ನೀನು ನನ್ಗೆ ಒಂದು ಹೆಲ್ಪ್ ಮಾಡು, ಯೋನ್ ಶೈನ ಆಚೆ ಕರ್ಕೊಂಬರಕ್ ನನ್ಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಜಿಯಾಂಗ್ ಫುಲ್ಲು ಖುಷಿಯಲ್ಲಿ, ನೀನು ನನ್ಗೋಸ್ಕರ ರಿವೆಂಜ್ ತಗೋತೀಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲ ನಾನು ನೋವೆಲ್ಸ್ ನ ರಿಲೀಸ್ ಮಾಡ್ತಿದ್ದೀನಲ್ಲ, ಅದನ್ನ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ರಿಲೀಸ್ ಮಾಡ್ತಿದ್ದೀನಿ, ನನ್ನ ಫ್ಯಾನ್ಸ್ ಗಳು ನನ್ಗೆ ಕಮೆಂಟ್ ಮಾಡಿದ್ರು, ವಿಲನ್ ಇದಾನಲ್ಲ ಅವನು ಫುಲ್ಲು ಸಣ್ಣ ಇದ್ದಾನೆ ಅಂತ.
ಅದಕ್ಕೆ ನಾನು ಯುವನ್ ಶೈನ ಮೀಟ್ ಆಗ್ತೀನಿ ಮತ್ತೆ ಅವ್ನ ಇಂಟರ್ವ್ಯೂ ತಗೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ. ಆಗ ಅವ್ನು ನನ್ಗೆ ಹೇಳ್ತಾನೆ ನಿನ್ಗೆ ಯಾವ ತರ ಅವನು ಇರಿಟೇಟ್ ಮಾಡ್ತಾನೆ ಅಂತ, ಅದನ್ನ ನಾನು ನನ್ನ ನೋವೆಲ್ ಅಲ್ಲಿ ಬರಿಬಹುದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಓ ಮೈ ಗಾಡ್ ಅವನು 10 years ಇಂದನು ನಿನ್ಗೆ ಪದೇ ಪದೇ ನಿನ್ನ ಹೆಂಗ್ ಫೂಲ್ ಮಾಡ್ಬೋದು ಅವನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಅಕ್ಕಪಕ್ಕದಲ್ಲೇ ಇಷ್ಟು ದೊಡ್ಡ ವಿಲನ್ ಇರುವಾಗ ನಾನು ಯಾಕೆ ಅದನ್ನ ಅಡ್ವಾಂಟೇಜ್ ತಗೊಂಡು ನನ್ನ ನೋವೆಲ್ ಅಲ್ಲಿ ನಾನು ಅದನ್ನ ಯೂಸ್ ಮಾಡ್ಕೋಬಾರ್ದು. ನಿಜವಾಗ್ಲೂ ನನ್ನ ನೋವಲ್ಲು ಫುಲ್ ಫೇಮಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳು ಖುಷಿ ಪಟ್ಕೋತಿರ್ತಾಳೆ. ಅವಳು ಇಲ್ಲಿ ನಗ್ತಾ ಇರುವಾಗ ಜಿಯಾಂಗ್ ಜೂನ್ ಏನು ರಿಪ್ಲೈ ಮಾಡ್ತಿರಲ್ಲ, ಅವಳು ಫುಲ್ ಸೈಲೆಂಟ್ ಆಗಿ ಕೂತಿರ್ತಾಳೆ. ಇಲ್ಲಿ ಜಿಯಾಂಗ್ ಜೂನ್ ಆತರ ಕೂತಿರೋದನ್ನ ಶೂಲಿಂಗ್ ನೋಡ್ತಾಳೆ. ಈಗ ನಮ್ಗೆ ತೋರಿಸ್ತಾರೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ. ಇಲ್ಲಿ ಇದನ್ನ ಜಿಯಾಂಗ್ ಜೂನು ನೆನಪಿಸ್ಕೊತಿರ್ತಾಳೆ. ಇಲ್ಲಿ ಜಿಯಾಂಗ್ ಜೂನು ಚಿಕ್ಕ ವಯಸ್ಸಲ್ಲಿದ್ದಾಗ ಮರ ಹತ್ತಿರ್ತಾಳೆ. ಆಗ ಹೀರೋ ಕೂಡ ಅಲ್ಲಿಗೆ ಬರ್ತಾನೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಜಿಯಾಂಗ್ ಜೂನ್ ಕೆಳಗಡೆ ಎಗ್ರು ನಾನು ನಿನ್ನ ಹಿಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ನನ್ಗೆ ತುಂಬಾ ಭಯ ಆಗ್ತಿದೆ, ನಾನಂತೂ ಎಗ್ರಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನ್ ಇಲ್ಲಿ ಇದೀನಲ್ಲ, ಯಾಕೆ ಎದ್ರುಕೋತಾ ಇದೀಯ, ನಾನ್ ನಿನ್ನ ಹಿಡ್ಕೋತೀನಿ ಎಗ್ರು ಅಂತ 2 ಕೈನೂ ಅಗ್ಲ ಮಾಡ್ತಾ ಜಿಯಾಂಗ್ ಜೂನ್ಗೆ ನಂಬಿಕೆ ಬರೆಸ್ತಿರ್ತಾರೆ ಹಿಡ್ಕೋತೀನಿ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಬೇಗ ಎಗ್ರು ಅಂತ. ಈಗ ಇಲ್ಲಿ ನಮ್ಗೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ಯುವನ್ ಶಾಯ್ ಅಣ್ಣ ನಾನು ಎಗ್ರುತ್ತಾ ಇದೀನಿ, ಪ್ಲೀಸ್ ನನ್ನ ಹಿಡ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಸರಿ ಆಯ್ತು, ನಾನು 1 2 3 ಕೌಂಟ್ ಮಾಡ್ತೀನಿ ಎಗ್ರು ಅಂತ ಹೇಳ್ಬಿಟ್ಟು 1 2 3 ಅಂತ ಹೇಳ್ಬಿಟ್ಟು ಎಗ್ರು ಅಂತ ಹೇಳ್ತಾರೆ. ಆಗ ಜಿಯಾಂಗು ಎಗ್ರುತ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಕೆಳಗಡೆ ಬಿದ್ದಿದ್ರಿಂದ ಅವಳ 2 ಕೈಗೂ ಏಟಾಗಿರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಿರ್ತಾರೆ, ನಿನ್ಗೆ ನೋವಾಗ್ತಿದ್ಯಾ, ಗಾಯ ಆಗಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ನಿನ್ಗೆ ಹೇಳಿದ್ದೆ ನೀನ್ ನನ್ನನ್ನ ಹಿಡ್ಕೊ ಅಂತ, ನೀನು ಸುಳ್ಗಾರ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ನಿನ್ಗೆ ತೋರಿಸ್ಬೇಕಾಗಿತ್ತು ಯಾವತ್ತೂ ಯಾರನ್ನೂ ನಂಬಾರ್ದು ಅನ್ನೋದು, ಇವಾಗ ನೀನು ಪಾಠ ಕಲ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಇದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ನೀರ್ ಕುಡಿಯೋಕೆ ಅಂತ ಹೋಗ್ತಿರ್ತಾಳೆ. ಆಗ ಶೂಲಿಂಗು ಆ ನೀರ್ ಗ್ಲಾಸ್ ನ ಈಸ್ಕೊಂಡು ಅವಳೆ ಕುಡಿತಿರ್ತಾಳೆ. ಇಲ್ಲಿ ಶೂಲಿಂಗು ನೀರ್ ಕುಡಿದ್ಮೇಲೆ ಹೇಳ್ತಿರ್ತಾಳೆ, ಇದು ಸರಿ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಅದೇಗೆ ಅಂತ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಜಂಪ್ ಮಾಡಿದಾಗ ಹಿಡ್ಕೋತೀನಿ ಅಂತ ಸುಳ್ಳು ಹೇಳ್ದ, ಈಗ ಮನೆ ವಿಷಯದಲ್ಲೂ ಸುಳ್ಳು ಹೇಳಿದಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈಗ ನಡೀತಿರೋ ಎಲ್ಲಾ ಘಟನೆಗಳು ಯುವನ್ ಶಾಯ್ ಮತ್ತೆ ನೀನು ಚಿಕ್ಕ ವಯಸ್ಸಿಂದನು ಒಟ್ಟಿಗೆ ಬೆಳ್ಕೊಂಡ್ ಬಂದಿರೋದು, ಮತ್ತೆ ಇವಾಗ ನೀವಿಬ್ರು ಒಂದೇ ಕಂಪ್ನಿಲಿ ಕೂಡ ಕೆಲಸ ಮಾಡ್ತಿದ್ದೀರಾ. ಮೋಸ್ಟ್ಲಿ ಯುವನ್ ಶಾಯ್ಗೆ ನೀನು ಒಂದು ಒಳ್ಳೆ ಜಾಗದಲ್ಲಿ ಇರ್ಬೇಕು ಅಂತ ಆಸೆ ಆಗುತ್ತೆ ಅಂತ ಅವಳು ನುಲಿತಾ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಪಿಲೋ ಶೂಲಿಂಗ್ ಮೇಲೆ ಬಿಸಾಕ್ತಾ ಹೇಳ್ತಿರ್ತಾಳೆ, ನೀನ್ ಇದರ ಡಬ್ಬಾ ಇಮ್ಯಾಜಿನೇಷನ್ ನ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನಗೆ ಗೊತ್ತು ಯುವನ್ ಶಾಯ್ ಫುಲ್ ಚಾಲಾಕ್ ಅಂತ, ಅದ್ರಲ್ಲಿ ಯಾವ್ದು ಡೌಟ್ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾವ್ದೇ ತರ ಫ್ರೀ ಡಿನ್ನರ್ ಯಾರಿಗೂ ಕೊಡಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಹೀರೋ ಹೇಳಿರೋ ಮಾತನ್ನ ರಿಪೀಟ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಿರ್ತಾಳೆ, ಇದೆಷ್ಟು ಸ್ವೀಟ್ ಮತ್ತೆ ಎಷ್ಟು ಕ್ಯೂಟ್ ಮತ್ತೆ ಎಷ್ಟು ನೋವಿಂದ ತುಂಬಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಏನೋ ಒಂದು ಪೇಪರ್ ಮೇಲೆ ಬರೀತಿರ್ತಾನೆ. ತುಂಬಾ ಹೊತ್ತು ಬರೋದ್ಮೇಲೆ ಇದೆಲ್ಲ ಸಾಲ್ವ್ ಆಗಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಕೇಳ್ತಿರ್ತಾನೆ, ಬಾಸ್ ಏನಾಯ್ತು ಅಂತ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜಿಯಾಂಗ್ ಜೋನ್ಗೆ ಯಾಕೆ ಹಂಗ ಅನ್ಸುತ್ತೆ, ನಾನು ಅವಳ ಲೈಫ್ ಅಲ್ಲಿ ಆಟ ಆಡ್ತಾ ಇದೀನಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ನೀವು ಅಂತದ್ ಏನ್ ಮಾಡಿದೀರಾ ಅವ್ರಿಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅವಳಿಗೆ ಗೊತ್ತಾಗೋಯ್ತು ನಾನೇ ಅವಳ ಮನೆ ಓನರ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ಇದ್ ಗೊತ್ತಾಗಿರೋ ವಿಷಯಕ್ಕೆ ನೀವು ಇಲ್ಲಿ ಕೂತ್ಕೊಂಡು ಇಷ್ಟೊಂದು ಕುಡಿತಿರೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಮ್ ಹತ್ರ ಯಾವ್ದೇ ತರ ಸೊಲ್ಯೂಷನ್ ಇಲ್ವಾ, ನೀವು ಈ ತರ ಮಾಡೋದ್ರಿಂದ, ನೀವು ಅವಳ ಹಿಂದೆ ಮುಂದೆ ಸುತ್ತಮುತ್ತ ಓಡಾಡೋದ್ರಿಂದ ಅವಳು ನಿಮ್ಮನ್ನ ಇಷ್ಟಪಡ್ತಾಳೆ ಅನ್ಕೊಂಡಿದೀರಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಹೇಳ್ತಿರ್ತಾನೆ, ಏನೋ ಆ ತರ ಆಗಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಬೇರೆ ಹುಡುಗಿರ್ಗಾದ್ರೆ ಮೋಸ್ಟ್ಲಿ ಇದು ಕ್ಲಿಕ್ ಆಗ್ಬೋದು, ಆದ್ರೆ ನೀವು ಅವಳಿಗೆ ಇಷ್ಟು ಸತಿ ಫೂಲ್ ಮಾಡಿದೀರಾ ಅಂದ್ರೆ ಈಗ ಅವಳಂತೂ ನಿಮ್ಮನ್ನ ನಂಬದೇ ಇಲ್ಲ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವು ಇಷ್ಟ ಕಾಟ ಕೊಟ್ಟಿರೋದನ್ನ ನೋಡಿ ನನ್ಗೆ ನೀವು ಅವಳಿಗೆ ವಿಲನ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೆ, ಎಲ್ಲಿವರೆಗೂ ಅವಳಿಗೆ ಸ್ಟಾಕ್ರೋ ಸಿಂಡ್ರೋಮ್ ಆಗೋದಿಲ್ವೋ ಅಲ್ಲಿವರೆಗೂ ಅವಳಿಗೆ ಗೊತ್ತಾಗೋದಿಲ್ಲ. ಅವಳ ಲೈಫಲ್ಲೂ ಒಂದು ಸೂಪರ್ ಡೂಪರ್ ವಿಲನ್ ಇದಾರೆ, ಆ ವಿಲನ್ ಅವಳನ್ನ ಲವ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹಾಗಾದ್ರೆ ನೀನ್ ನನ್ಗೆ ಹೇಳು, ಅವಳು ನನ್ನ ಇಷ್ಟ ಪಡ್ತಾಳ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಲ್ಲ ಯಾರಾದ್ರೂ ಒಬ್ರು ವ್ಯಕ್ತಿ ನಮ್ಮನ್ನ ಟ್ರೋಲ್ ಮಾಡ್ತಾರೆ ಅಂದ್ರೆ ಆ ಟ್ರೋಲರ್ನ ನಾವ್ ಯಾರಾದ್ರೂ ಇಷ್ಟ ಪಡ್ತೀವ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗಾದ್ರೆ ನಾನು ಇವಾಗ ಹೋಗಿ ನನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೋತೀನಿ, ನಾಳೆಗೆ ನನ್ಗೆ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡು, ನಾನು ನಾಳೆನೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ.
ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಚೇರಿಂದ ಕೆಳಗಿಡ್ದು ಹೋಗಕ್ಕೆ ಹೋಗ್ತಿರ್ತಾನೆ. ಅವನು ಫುಲ್ಲು ಡ್ರಂಕ್ ಆಗಿರೋದ್ರಿಂದ ಅವನಿಗೆ ಓಡಾಡಕ್ಕೂ ಆಗ್ತಿರಲ್ಲ. ಈ ಕಡೆ ಒಂದ್ ಕಾಲ್ ಆ ಕಡೆ ಒಂದ್ ಕಾಲ್ ಇಟ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಹೀರೋ ಅದೇ ತರಾನೇ ಉಲ್ಟಾ ಪಲ್ಟಾ ಓಡಾಡ್ಕೊಂಡು ಓಡೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್, ಬಾಸ್ ಒಂದ್ ನಿಮಿಷ ಇರಿ ನಾನು ಬರ್ತೀನಿ ಅಂತ ಅವನು ಕೂಡ ಎದ್ದು ಹೀರೋಯಿಂದ ಓಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ನೆಕ್ಸ್ಟ್ ಡೇನ ತೋರಿಸ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ MH ಆಫೀಸ್ ಅಲ್ಲಿ ಜಿಯಾಂಗ್ ಬಂದಿರೋದ್ನ. ಇಲ್ಲಿ ಅವಳು ಬರುವಾಗ ಹೀರೋ ಕ್ಯಾಬಿನ್ ನ ನೋಡ್ತಾಳೆ, ಅಲ್ಲಿ ಹೀರೋ ಇರೋದಿಲ್ಲ. ಅದಕ್ಕೆ ಅವಳು ಚೇರ್ ಮೇಲೆ ಕುತ್ಕೊಂಡು ಮತ್ತೆ ಹೀರೋ ಕ್ಯಾಬಿನ್ ಕಡೆ ತಿರುಗಿ ನೋಡಿದಾಗ ಫುಲ್ ಕ್ಯಾಬಿನೇ ಖಾಲಿಯಾಗಿರುತ್ತೆ. ಇಲ್ಲಿ ಅದಕ್ಕೆ ಅವಳು ಥರ್ಡ್ ಕ್ಯಾಂಡಿಡೇಟ್ ಹತ್ರ ತಿರುಗ್ತಾ ಹೇಳ್ತಿರ್ತಾಳೆ, ಯುವನ್ ಶೈ ಸರ್ದು ನನಗೆ ಸಿಗ್ನೇಚರ್ ಬೇಕಿತ್ತು, ಅವರು ಯಾವಾಗ ಬರ್ತಾರೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಥರ್ಡ್ ಕ್ಯಾಂಡಿಡೇಟ್ ಹೇಳ್ತಿರ್ತಾನೆ, ಅವರೊಂದು ಬಿಜಿಂಗಿಗೆ ಹೋಗಿದ್ದಾರೆ, ಏನಾದ್ರು ಇಂಪಾರ್ಟೆಂಟ್ ಕೆಲಸ ಇತ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಟ್ಸ್ ಓಕೆ ನಾನೇ ನೋಡ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಆತರ ಹೇಳ್ದೆ ಕೇಳ್ದೆ ಹೋಗಿರೋದಕ್ಕೆ ಜಿಯಾಂಗಿಗೆ ಸ್ವಲ್ಪ ಬೇಜಾರಾಗ್ತಿರುತ್ತೆ ಮತ್ತೆ ಕೋಪ ಕೂಡ ಬರ್ತಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಇಲ್ಲವಳು ಕೆಲಸ ಮಾಡ್ತಿರುವಾಗ ಅವಳ ಫೋನಿಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಜಿಯಾಂಗು ಫೋನ್ ಎತ್ಬಿಟ್ಟು ಹಾ ಹೇಳಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ಬೇರೆ ಯಾರು ಅಲ್ಲ ಮಿಸ್ಟರ್ ಡೋಲೆ ಕಾಲ್ ಮಾಡಿರ್ತಾರೆ. ಇಲ್ಲಿ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ನೀನು ಫ್ರೀ ಇದೆಯಾ, ನಾನು ನಿಮ್ ಕಂಪ್ನಿ ಕೆಳಗಡೆನೆ ಇದ್ದೀನಿ, ನೀನು ನನ್ಗೆ ಸಿಗಕ್ಕಾಗತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ರಿಯಲಿ ಸಾರಿ, ನನ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡೋದಿದೆ ಅಂತ ಹೇಳ್ತಿರ್ತಾಳ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ನಾನು ರಿಸೈನ್ ಮಾಡ್ಬಿಟ್ಟೆ ಅಂತ. ಇಲ್ಲಿ ನಮ್ಗೆ ಜಿಯಾಂಗ್ ನ ತೋರಿಸ್ತಾರೋ ಅವಳಂತೂ ಫುಲ್ ಶಾಕ್ ಆಗ್ಬಿಡ್ತಾಳೆ ಈ ಮಾತನ್ನ ಕೇಳಿ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಮಿಸ್ಟರ್ ಡೋಲೆ ಲೈಬ್ರರಿಯಲ್ಲಿ ಕುತ್ಕೊಂಡು ಮಾತಾಡ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಕೇಳ್ತಿರ್ತಾಳೆ, ನೀವು ರಿಸೈನ್ ಯಾಕೆ ಮಾಡಿದ್ರಿ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಯುವನ್ ಶೈನ ಮೀಟ್ ಆದೆ, ಅವನ ಪ್ರಕಾರ ವ್ಯಾಕ್ಸಿನ್ ಎಂಟರ್ಟೈನ್ಮೆಂಟ್ ಏನೇನ್ ಕೇಸ್ ನಡೀತೋ ಅದ್ರಲ್ಲಿ ನಾನು ನಿನ್ನ ಯೂಸ್ ಮಾಡ್ಕೊಂಡೆ ಅನ್ನೋದು ಅವನ ಒಪಿನಿಯನ್. ಇಲ್ಲಿ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ವಾನ್ಶನ್ ನನ್ಗೆ ಮುಂಚೆಯಿಂದನೂ ಗೊತ್ತು, ಆದ್ರೆ ನೀನು ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ಅಂತ ಅಷ್ಟೇ ನನ್ಗಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಬರೀ ಈ ವಿಷಯಕ್ಕೋಸ್ಕರ ನೀವು ರಿಸೈನ್ ಮಾಡಿದ್ರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಅಂತ. ಇಲ್ಲಿ ಮಿಸ್ಟರ್ ಡೋಲೆ ಜಿಯಾಂಗ್ ಮಾತ್ನ ಅದದಲ್ಲೇ ಕಟ್ ಮಾಡ್ತಾ ಹೇಳ್ತಿರ್ತಾರೆ, ಈ ಕೇಸಲ್ಲಿ ತುಂಬಾನೇ ಕೆಲಸ ಮಾಡಿದೆ. ಮಿಸ್ಟರ್ ವ್ಯಾನ್ ಇದಾರಲ್ಲ, ಅವರು ನಮ್ಮ ಅಪ್ಪನ ಫ್ರೆಂಡ್, ಅವರು ಹೆಲ್ಪಿಗೋಸ್ಕರ ತುಂಬಾ ಸತಿ ನನ್ನ ಹತ್ರ ಬಂದಿದ್ದಾರೆ, ಆದ್ರೆ ನಾನು ಪ್ರತಿ ಸತಿನೂ ಅವನ್ನ ರಿಜೆಕ್ಟ್ ಮಾಡಿದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಮತ್ತೆಲ್ಲ ನೀವು ನನ್ಗೆ ಯಾಕೆ ಕೇಳಲಿಲ್ಲ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಕ್ಚುಲಿ ನಾವು ತುಂಬಾ ವರ್ಷಗಳಿಂದ ರೈವಲ್ಸ್ ಇದೀವಿ, ಅದರಲ್ಲೇ ನಾವು ಡಿಸೈಡ್ ಮಾಡ್ಕೊಂಡಿದ್ವಲ್ಲ, ನಾವು ಬರೀ ಫ್ರೆಂಡ್ಸ್ ಆಗಿರ್ತೀವಿ, ಯಾವ್ದೇ ತರ ಕೆಲ್ಸದ ಬಗ್ಗೆ ನಾವು ಮಾತಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಸಾರಿ ಕೇಳ್ತಾ, ಸಾರಿ ಮಿಸ್ಟರ್ ಡೋಲೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕೂಡ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ, ಇಟ್ಸ್ ಓಕೆ, ನನ್ಗೇನು ಇದು ಪ್ರಾಬ್ಲಮ್ ಅಲ್ಲ, ನನ್ಗೀಗ ಸ್ವಲ್ಪ ರಿಲೀಫ್ ಆಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇಷ್ಟು ವರ್ಷ ನಾನು ಔಟ್ಸೈಡರ್ ಆಗಿ ಕೆಲಸ ಮಾಡ್ತಿದ್ದೆ, ಈಗ ಫೈನಲಿ ನನ್ಗೆ ಏನ್ ಮನ್ಸಿಗೆ ಬರುತ್ತೋ ಅದನ್ನ ನಾನು ಮಾಡ್ಬೋದು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಜಿಯಾಂಗೋ ಸ್ಮೈಲ್ ಮಾಡ್ತಾ ಕೇಳ್ತಿರ್ತಾಳೆ, ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕೂಡ ಹೇಳ್ತಿರ್ತಾರೆ, ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇಲ್ಲಿ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಫೈನಾನ್ಷಿಯಲ್ ಟ್ರೈನರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡಿದೀನಿ, ನಾನು ಮತ್ತೆ ಅದೇ ಕೆಲಸನ ಜಾಯಿನ್ ಕೂಡ ಆಗ್ಬೋದು, ನನ್ಗೆ ಅದು ತುಂಬಾ ಇಷ್ಟದ ಕೆಲಸ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗೋ ಸ್ಮೈಲ್ ಮಾಡ್ತಾ, ಹಾಗಾದ್ರೆ ನೀವು ಬರೀ ನನಗ್ ಮಾತ್ರ ಟೀಚರ್ ಅಲ್ಲ ಅಂತ ಹೇಳ್ಬಿಟ್ಟವಳು ನಗ್ತಿರ್ತಾಳೆ. ಈ ಮಾತನ್ನ ಕೇಳಿ ಮಿಸ್ಟರ್ ಡೋಲೆ ಕೂಡ ಸ್ಮೈಲ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಕನ್ವೀನಿಯನ್ಸ್ ಸ್ಟೋರ್ ಅಲ್ಲಿ ಕೂತಿರ್ತಾಳೆ. ಇಲ್ಲಿ ಶೂಲಿಂಗು ಕನ್ವೀನಿಯನ್ಸ್ ಸ್ಟೋರ್ ಅಲ್ಲಿ ಕುತ್ಕೊಂಡು ಆಚೆ ಹೋಗ್ತಿರೋರ್ನ ಕೌಂಟ್ ಮಾಡ್ತಿರ್ತಾಳೆ, 47, 48, 49 ಅಂತ. ಅದೇ ಟೈಮ್ಗೆ ಕನ್ವೀನಿಯನ್ಸ್ ಸ್ಟೋರ್ ಅಲ್ಲಿ ಫಸ್ಟ್ ಒಬ್ಳು ಲೇಡಿ ಕೆಲಸ ಮಾಡ್ತಿರ್ತಾಳಲ್ಲ, ಅವಳು ಬಂದ್ಬಿಟ್ಟು ನೀನ್ ಇನ್ನ ಇಲ್ಲೇ ಇದೆಯಾ, ಮನೆಗೆ ಹೋಗಿಲ್ವಾ, ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, 50 ಜನ ಇಲ್ಲಿಂದ ಪಾಸ್ ಆದ್ರೂ ಕೂಡ ಅವ್ನು ಇನ್ನ ಬಂದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಇನ್ನೇನು ಹೋಗ್ತಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಕನ್ವೀನಿಯನ್ಸ್ ಸ್ಟೋರ್ ಅಲ್ಲಿ ಇರೋ ಲೇಡಿ ಹೇಳ್ತಾ ಇರ್ತಾಳೆ, ನಿನ್ ಪ್ರೀತಿ ಒಂಥರ ಮ್ಯಾಜಿಕಲ್ ಆಗಿದೆ ಕಣೆ ಅಂತ. ಇಲ್ಲಿ ಅದಕ್ಕೆ ಕನ್ವೀನಿಯನ್ಸ್ ಸ್ಟೋರ್ ಲೇಡಿ ಇರ್ತಾಳಲ್ಲ, ಅವಳು ಸರಿ ಆಯ್ತು ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಅನ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ನಮ್ಗೆ ಶೂಲಿಂಗ್ ಕೂತಿರೋದನ್ನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗು ಕೂತಿದಾಗ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕುತ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಇದನ್ನ ನೋಡಿ ಶೂಲಿಂಗು ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಶೂಲಿಂಗ್ ಡ್ರೀಮ್ ಬಾಯ್ ಕೂಡ ತಲೆ ಎತ್ಬಿಟ್ಟು ಶೂಲಿಂಗ್ ನ ನೋಡ್ಕೊಂಡು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗ್ ಡ್ರೀಮ್ ಬಾಯ್ ಅಲ್ಲಿ ಇರೋದಿಲ್ಲ, ಇಲ್ಲಿ ಬರೀ ಶೂಲಿಂಗು ಅವ್ನು ಅಲ್ಲಿದ್ದಾನೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ನಗ್ತಿರ್ತಾಳೆ. ಇಲ್ಲಿ ಶೂಲಿಂಗ್ಗೆ ಯಾವಾಗ ಅವಳು ಕನ್ಸ್ ಕಾಣ್ತಿದ್ದಾಳೆ ಅಂತ ಗೊತ್ತಾಗುತ್ತಾ, ಆಗ ಅವಳು ಯೋಚನೆ ಮಾಡ್ತಿರ್ತಾಳೆ, ಮೂವಿ ಥಿಯೇಟರ್ಗೆ ಹೋಗಿದ್ರಲ್ಲ, ಅಲ್ಲಿ ನಾನೇನಾದ್ರೂ ಜಾಸ್ತಿ ಓವರ್ ಆಗಿ ಆಡ್ಬಿಟ್ನ ಅಂತ ಅವಳಿಗೆ ಅವಳೆ ಕ್ವಶನ್ ಕೇಳ್ಕೊತಿರ್ತಾಳೆ. ಇಲ್ಲಿ ಶೂಲಿಂಗ್
ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮೂವಿಗೆ ಹೋಗಿ 1 ವಾರ ಆಯ್ತು, 1 ವಾರದಿಂದ ಅವನು ಕನ್ವೀನಿಯನ್ಸ್ ಸ್ಟೋರಿಗೆ ವೈಫೈ ಯೂಸ್ ಮಾಡಕ್ಕೆ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗು ಮೊಬೈಲ್ ತೆಗೆದ್ಬಿಟ್ಟು ವೈಫೈ ಸ್ಪೀಡ್ ನ ನೋಡ್ತಿರ್ತಾಳೆ. ವೈಫೈ ಸ್ಪೀಡ್ ಅಂತೂ ಚೆನ್ನಾಗೇ ಇದೆಯಲ್ಲ, ಏನಾದ್ರೂ ಬೇರೆ ಕನ್ವೀನಿಯನ್ಸ್ ಸ್ಟೋರ್ ಸಿಕ್ಬಿಡ್ತಾ ಅಲ್ಲಿ ಇಲ್ಲಿಗಿಂತ ಚೆನ್ನಾಗಿ ಸ್ಪೀಡ್ ಆಗಿ ವೈಫೈ ವರ್ಕ್ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗು ಇಷ್ಟೆಲ್ಲ ಯೋಚನೆ ಮಾಡ್ತಿರುವಾಗ ಕನ್ವೀನಿಯನ್ಸ್ ಸ್ಟೋರ್ ಲೇಡಿ ಇರ್ತಾಳಲ್ಲ, ಅವಳು ಬರ್ತಾ ಶೂಲಿಂಗಿಗೆ ಹೇಳ್ತಿರ್ತಾಳೆ, ಒಂದು ಆರ್ಡರ್ ಬಂದಿದೆ, ನೀನು ಹೋಗುವಾಗ ಡೆಲಿವರಿ ಮಾಡ್ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗು ಸರಿ ಆಯ್ತು ಅಂತ ಹೇಳ್ತಾಳೆ. ಆಗ ಆ ಲೇಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ನಮಗೆ ತೋರಿಸ್ತಾರೆ ಶೂಲಿಂಗು ಅಡ್ರೆಸ್ ನೋಡ್ತಿರ್ತಾಳೆ, ಯಾವ ಅಡ್ರೆಸ್ಸಿಗೆ ಡೆಲಿವರಿ ಕೊಡ್ಬೇಕು ಅಂತ. ಇಲ್ಲಿ ಶೂಲಿಂಗು ಅಡ್ರೆಸ್ ನ ಓದ್ತಾ ಹೇಳ್ತಿರ್ತಾಳೆ, ರೂಮ್ 701 ಯುವಾನ್ ಶಾಯ್ ಅಂತ. ಇಲ್ಲಿ ಆರ್ಡರ್ ಹೀರೋ ಮನೆಯಿಂದ ಬಂದಿರುತ್ತೆ. ಇಲ್ಲಿ ಶೂಲಿಂಗು ಅದಕ್ಕೆ ಹೀರೋನ ಬೈತಿರ್ತಾಳೆ, ಈ ತರ್ಲೆ ನನ್ ಮಗನ ನೋಡು, ಆರ್ಡರ್ ಇಷ್ಟೊಂದೆಲ್ಲ ಮಾಡಿದಾನೆ, ಮಾಡ್ತೀನಿ ನಿನ್ಗೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗು ಎಲ್ಲಾ ಐಟಮ್ ಗಳನ್ನ ತಗೊಂಡು ಹೀರೋ ಮನೆಗೆ ಡೆಲಿವರಿ ಕೊಡಕಂತ ಬರ್ತಿರ್ತಾಳೆ. ಅಲ್ಲಿ ಕೋಕ್ ಎಲ್ಲ ಆರ್ಡರ್ ಮಾಡಿರ್ತಾರೆ, ಅದಕ್ಕೆ ಅವಳು ಚೆನ್ನಾಗಿ ಕೋಕ್ನೆಲ್ಲ ಅಳ್ಳಾಡ್ಸಿರ್ತಾಳೆ. ಇಲ್ಲಿ ಶೂಲಿಂಗು ಅದನ್ನೆಲ್ಲ ಫುಲ್ ಅಳ್ಳಾಡಿಸ್ತಾ ಹೇಳ್ತಿರ್ತಾಳೆ, ಇವಾಗ ನಿನ್ಗೆ ತೊಂದ್ರೆ ಆಗುತ್ತೆ, ನೀನ್ ಹೆಂಗೆ ಜಿಯಾಂಗಿಗೆ ಅಷ್ಟು ಕಾಟ ಕೊಟ್ಟೆ ಅಂತೆಲ್ಲ ಬೈತಿರ್ತಾಳೆ. ಇಲ್ಲಿ ಶೂಲಿಂಗು ಬಾಗ್ಲು ಬಡಿತಾ ಕಿವಿ ಕೊಟ್ಟು ಕೇಳಿಸ್ಕೊತಿರ್ತಾಳೆ ಒಳಗಡೆ ಏನ್ ನಡೀತಿದೆ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಡೋರು ಓಪನ್ ಆಗ್ತಿರೋದನ್ನ. ಇಲ್ಲಿ ಶೂಲಿಂಗು ಅಲ್ಲಿ ಬಂದಿರೋ ವ್ಯಕ್ತಿನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಹೀರೋ ಇರೋದಿಲ್ಲ, ಶೂಲಿಂಗ್ ಡ್ರೀಮ್ ಬಾಯ್ ಇರ್ತಾನೆ. ಇದನ್ನ ನೋಡಿ ಅವಳು ಫುಲ್ ಶಾಕ್ ಆಗಿರ್ತಾಳೆ. ಇಲ್ಲಿ ಶೂಲಿಂಗ್ ಕೇಳ್ತಿರ್ತಾಳೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಯುವಾನ್ ಅಣ್ಣ ಇಲ್ಲಿಲ್ಲ, ಅದಕ್ಕೆ ಆ ನಾಯಿನ ನೋಡ್ಕೋತಾ ಇದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ನಗ್ತಾ, ಬಿಸ್ನೆಸ್ ಟ್ರಿಪ್ ನಾಯಿನ ನೀನ್ ನೋಡ್ಕೋತಿದ್ಯಾ, ಹಾಗಾದ್ರೆ ನೀನು ಮನೇಲಿ ಒಬ್ನೇ ಇದ್ಯಾ ಅಂತ ಕೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗು ಹೀರೋ ಮನೆ ಒಳಗಡೆ ಬಂದಿರೋದ್ನ. ಇಲ್ಲಿ ಶೂಲಿಂಗು ತಂದಿರೋ ಐಟಮ್ ನೆಲ್ಲ ಟೇಬಲ್ ಮೇಲೆ ಇಡ್ತಾ ಸುತ್ತಮುತ್ತ ಮನೆನೆಲ್ಲ ನೋಡ್ತಿರ್ತಾಳೆ. ಅದೇ ಟೈಮ್ಗೆ ಶೂಲಿಂಗ್ ಡ್ರೀಮ್ ಬಾಯ್ ವೆಲ್ತ್ ನ ಕರ್ಕೊಂಡ್ಬಂದು ಕೆಳಗಡೆ ಬಿಡ್ತಿರ್ತಾನೆ. ಇಲ್ಲಿ ಶೂಲಿಂಗು ನಾಯಿನ ನೋಡಿದ ತಕ್ಷಣ ಹಾಯ್ ಅಂತ ಹೋಗೋದನ್ನ ಹಿಡ್ಕೊತಿರ್ತಾಳೆ. ಇಲ್ಲಿ ಶೂಲಿಂಗು ನಾಯಿನ ನೋಡಿದ ತಕ್ಷಣ ವಾವ್ ಇದೆಷ್ಟು ಕ್ಯೂಟ್ ಆಗಿದೆ, ಹೆಸರೇನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ ವೆಲ್ತ್ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗು ವೆಲ್ತ್ ಜೊತೆ ಆಟ ಆಡ್ತಿರ್ತಾಳೆ. ಶೂಲಿಂಗ್ ಡ್ರೀಮ್ ಬಾಯ್ ಕೆಲಸ ಮಾಡಕ್ಕೆ ಕಂಟಿನ್ಯೂ ಮಾಡ್ತಿರ್ತಾನೆ. ಇಲ್ಲಿ ಶೂಲಿಂಗು ಕತ್ತೆತ್ ನೋಡಿದಾಗ ಅವನು ಬರೀ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಹತ್ರ ಬಂದು ಕುತ್ಕೊಂಡಿರ್ತಾಳೆ. ಇಲ್ಲಿ ಅವಳು ಕೇಳ್ತಿರ್ತಾಳೆ, ಇಷ್ಟೊಂದು ಫಾಸ್ಟ್ ಫುಡ್ ನ ಆರ್ಡರ್ ಮಾಡಿದ್ಯಲ್ಲ, ನೀನ್ ಇವತ್ ನೈಟ್ ಇಲ್ಲೇ ಉಳ್ಕೋತಾ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಇವತ್ತು ನನ್ಗೆ ತುಂಬಾ ಇಂಪಾರ್ಟೆಂಟ್ ಡೇ, ಯಾಕೆಂದ್ರೆ ನಾನು ಲಾಸ್ಟ್ ಅಲ್ಗಾರಿದಮ್ ಮೇಲೆ ಕೆಲಸ ಮಾಡ್ತಿದೀನಿ ಅಂತ ಹೇಳ್ತಿರ್ತಾನೆ. ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸೊ ಇದರಿಂದ ನಾನು ಸ್ವಲ್ಪ ಬಿಸಿ ಇರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಅಂತ ಹೇಳ್ಬಿಟ್ಟು 1-2 ಸೆಕೆಂಡ್ ಸೈಲೆಂಟ್ ಆಗ್ಬಿಟ್ಟು ಮತ್ತೆ ಹೇಳ್ತಾಳೆ, ಆದ್ರೆ ನಾಯಿಗಳಿಗೆ ಎಕ್ಸರ್ಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ಇದು ಟೈಮ್ ಕರೆಕ್ಟ್ ಆಗಿ ಎಕ್ಸರ್ಸೈಸ್ ನ ಮಾಡುತ್ತೆ ಅಂತ. ಇಲ್ಲಿ ಒಂದು ಟಾಯ್ ಇಟ್ಕೊಂಡಿರ್ತಾನೆ, ಅದನ್ನ ನಾಯಿನ ಕರೆದ್ಬಿಟ್ಟು ವೆಲ್ತ್ ಅಂದ್ಬಿಟ್ಟು ಅದನ್ನ ತೆಗ್ದು ಆ ಕಡೆಗೆ ಬಿಸಾಕ್ತಾನೆ. ಇಲ್ಲಿ ವೆಲ್ತ್ ಕೂಡ ಅದನ್ನ ಹಿಡ್ಕೊಳ್ಳಕ್ಕೆ ಓಡೋಗ್ತಿರುತ್ತೆ. ಇದನ್ನ ನೋಡಿ ಶೂಲಿಂಗು ಫುಲ್ ಶಾಕ್ ಆಗಿ, ಇದನ್ನ ನೀನು ನಾಯಿಗಳಿಗೆ ಎಕ್ಸರ್ಸೈಸ್ ಅಂತ ಹೇಳ್ತೀಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಅಂತ ತಲೆಲ್ಲಾಡ್ಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾಳೆ, ಹಾಗಾದ್ರೆ ವೆಲ್ತ್ ಊಟ ತಿನ್ನುತ್ತಾ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಅಂತ ತಲೆಲ್ಲಾಡ್ಸ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಒಂದ್ ಜಾಗನ ಪಾಯಿಂಟ್ ಮಾಡಿ ತೋರಿಸ್ಬಿಟ್ಟು ಹೇಳ್ತಿರ್ತಾನೆ, ಅಲ್ಲಿ 2 ಬೌಲ್ ಇರುತ್ತೆ, ಒಂದು ತಿನ್ನೋದಕ್ಕೆ ಒಂದು ನೀರ್ ಕುಡಿಯೋದಕ್ಕೆ ಅಂತ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯಾನ್ ಜಸ್ಟ್ ನನ್ಗೆ ಊಟ ಹಾಕೋದಕ್ಕಷ್ಟೇ ಹೇಳಿದಾನೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ನೀನ್ ಎಷ್ಟು ಚಾಚು ತಪ್ಪದೆ ಪಾಲಿಸ್ತೀಯ ನೋಡು, ನೀನು ಏನ್ ಹೇಳಿರ್ತಾರೋ ಅದನ್ನಷ್ಟೇ ಮಾಡ್ತೀಯ ಅಂತ ನಗ್ತಾ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ನಾಯಿಗಳು ಆಚೆ ಹೋಗಿ ಅಂತ ಪ್ರೆಷರ್ ಹಾಕುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇದು ಶೂಲಿಂಗ್ ಡ್ರೀಮ್ ಬಾಯ್ಗೆ ಅರ್ಥ ಆಗಲ್ಲ, ಅದಕ್ಕೆ ಅವನು ಪ್ರೆಷರ್ ಏನ್ ಹಾಕುತ್ತೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಫುಲ್ ನಾಚಿಕೆ ಪಟ್ಕೊಂಡು ಕಕ್ಕ ಮಾಡುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಅದನ್ನ ಸ್ವಲ್ಪ ಕ್ಲಾಸಿಕ್ ಹಾಕಿ ಡೆಫಿಕೇಟ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಎದ್ದೋಗ್ಬಿಟ್ಟು ಶೂಲಿಂಗ್ ಡ್ರೀಮ್ ಬಾಯ್ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಿರ್ತಾಳೆ, ನೋಡು ನೀನೇನಾದ್ರೂ ಬಿಸಿ ಇದ್ರೆ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗ್ ಕಡೆ ತಿರ್ಕೊಂಡು ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಫುಲ್ ನಾಚಿಕೆ ಪಟ್ಕೊಂಡು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ವಾವ್ ಇವ್ನ್ ಫಸ್ಟ್ ಟೈಮ್ ನನ್ಗೆ ಈ ತರ ಹೇಳಿರೋದು ಅಂತ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನಂತೂ ಇವತ್ತು ಫುಲ್ಲು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಡ್ರೀಮ್ ಬಾಯ್ ಒಂದ್ ಕೆಲ್ಸನ ಕಂಟಿನ್ಯೂ ಮಾಡ್ತಿರ್ತಾನೆ. ಇಲ್ಲಿ ಶೂಲಿಂಗು ಹೇಳ್ತಿರ್ತಾಳೆ, ನಾನು ನಿನ್ಗೋಸ್ಕರ ನಿನ್ ಪರವಾಗಿ ನಾಯಿನ ವಾಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಸರಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಎದ್ ಬಂದ್ಬಿಟ್ಟು ಬೆಲ್ಟ್ ಬಾ ಹೋಗೋಣ ಅಂತ ಕರಿತಿರ್ತಾಳೆ. ಅವಳು ಬೆಲ್ಟ್ ಹುಡುಕ್ತಿರ್ತಾಳೆ, ಆಗ ಶೂಲಿಂಗ್ ಡ್ರೀಮ್ ಬಾಯ್ ಅಲ್ಲಿದೆ ಅಂತ ತೋರಿಸ್ತಿರ್ತಾನೆ. ಇಲ್ಲಿ ಅವಳೋಗಿ ಬೆಲ್ಟ್ ತಗೊಂಡ್ಬಂದು ನಾಯಿಗೆ ವಾಕಿಂಗ್ ಕರ್ಕೊಂಡು ಹೋಗಕ್ ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗು ನಾಯಿನ ಕರ್ಕೊಂಡು ಹೋಗುವಾಗ ಸರಿ ನಾನು ಹೋಗ್ತಿದ್ದೀನಿ ಬೈ ಬೈ ಅಂತ ಹೇಳ್ಬಿಟ್ಟವಳು ಹೋಗ್ತಿರ್ತಾಳೆ.
ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶಿವಲಿಂಗ್ ತಂದಿರೋ ಐಟಮ್ಗಳಲ್ಲಿ ಅವ್ನ್ಗೆ ಏನ್ ಬೇಕೋ ಅದನ್ನ ತಗೊಳೋದಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಶಿವಲಿಂಗು ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಯಾವಾಗ ಈ ಐಟಮ್ ಎಲ್ಲ ಹೀರೋ ಮನೆಗೆ ಹೋಗ್ತಿರೋದು ಅಂತ ಗೊತ್ತಾಗುತ್ತೋ ಆಗ ಹೀರೋಗೆ ಇದೆಲ್ಲ ಅಂತ ಅನ್ಕೊಂಡು ಶಿವಲಿಂಗು ಅವಳು ತಂದಿರೋ ಎಲ್ಲಾ ಐಟಮ್ನು ಪುಡಿ ಪುಡಿ ಮಾಡ್ಬಿಟ್ಟಿರ್ತಾಳೆ. ಮತ್ತೆ ಜ್ಯೂಸ್ನೆಲ್ಲ ಚೆನ್ನಾಗಿ ಶೇಕ್ ಮಾಡಿ ಓಪನ್ ಮಾಡಿದ ತಕ್ಷಣ ಅದೆಲ್ಲ ಉಕ್ಕಿ ಆಚೆ ಬರೋ ತರ ಎಲ್ಲ ಮಾಡಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಶಿವಲಿಂಗಿಗೆ ಯಾವಾಗ ಇದೆಲ್ಲ ರಿಯಲೈಸ್ ಆಗುತ್ತೋ ಅವಳು ಓಡ್ ಬಂದ್ಬಿಟ್ಟು ಶಿವಲಿಂಗ್ ಡ್ರೀಮ್ ಬಾಯ್ ಕೈಯಿಂದ ಎಲ್ಲ ವಸ್ತುನು ಕಿತ್ಕೊಂಡು ಇಲ್ಲ ಇಲ್ಲ ಈ ವಸ್ತು ಎಲ್ಲ ನಿನ್ಗಲ್ಲ ಅಂತ ಹೇಳ್ತಿರ್ತಾಳೆ. ಶಿವಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಾನು ಮಿಸ್ ಆಗಿದ್ದನ್ನು ತಗೊಂಬಂದೆ, ಇದು ರಾಂಗ್ ಆರ್ಡರ್ ಅಂತ ಹೇಳ್ತಿರ್ತಾಳೆ. ಇಲ್ಲ ಅದಕ್ಕೆ ಶಿವಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ ಇನ್ನು ರಾಂಗ್ ಆರ್ಡರ್ ಅಂತ. ಇಲ್ಲಿ ಶಿವಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಮೊದಲು ನಾನು ಇದನ್ನ ಡೆಲಿವರಿ ಮಾಡ್ತೀನಿ, ನಿನ್ ಕೆಲಸ ಮಾಡು ಬಾಯ್ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಓಡೋಗ್ತಿರ್ತಾಳೆ. ಶಿವಲಿಂಗ್ ಈ ತರ ಹೇಳಿ ಓಡೋಗ್ತಿರೋದನ್ನ ಶಿವಲಿಂಗ್ ಡ್ರೀಮ್ ಬಾಯ್ ನಿಂತ್ಕೊಂಡು ನೋಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ MH ಆಫೀಸ್ ನ ತೋರಿಸ್ತಾರೆ. ವರ್ಕಿಂಗ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಸೊ ಅಲ್ಲಿರೋ ಎಲ್ಲಾ ಎಂಪ್ಲಾಯಿಗಳು ಹೋಗ್ತಿರ್ತಾರೆ. ಅದೇ ಜಿಯಾಂಗ್ ಓವರ್ ಟೈಮ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವಳ ಪಕ್ಕದಲ್ಲಿ ಕೂತಿರೋ ಎಲ್ಲಾ ಕ್ಯಾಂಡಿಡೇಟ್ಸ್ ಗಳು ಜಿಯಾಂಗಿಗೆ ಬಾಯ್ ಹೇಳ್ತಾ ಹೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗಿಗೆ ಫುಲ್ ಕೋಪ ಬಂದು ಅಲ್ಲಿ ಪಕ್ಕದಲ್ಲಿ ಒಂದು ಸ್ಪಂಜ್ ಬಾಕ್ಸ್ ಇರುತ್ತೆ, ಅದಕ್ಕೆ ಅವಳು ಹೊಡಿತಿರ್ತಾಳೆ. ಇದನ್ನ ನೋಡಿ ಥರ್ಡ್ ಕ್ಯಾಂಡಿಡೇಟ್ ಹೇಳ್ತಿರ್ತಾನೆ ಇವತ್ತು ಕೂಡ ನೀನು ನೈಟ್ ಫುಲ್ ಕೆಲಸ ಮಾಡ್ತೀಯ ಅಂತ ಕೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಅದಕ್ಕೆ ಹ್ಞೂ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಥರ್ಡ್ ಕ್ಯಾಂಡಿಡೇಟ್ ಸ್ವಲ್ಪ ತಿನ್ನೋದಕ್ಕೆ ಏನೇನೋ ತಂದಿರ್ತಾನೆ. ಅದನ್ನ ಜಿಯಾಂಗಿಗೆ ಕೊಟ್ಬಿಟ್ಟು ನಿನ್ ಹೆಲ್ತ್ ನೋಡ್ಕೊ, ಏನಾದ್ರೂ ತಿನ್ನೋದನ್ನ ಮರಿಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಹೋಗುವಾಗ ಲೈಟ್ ಆಫ್ ಮಾಡ್ಕೊಂಡು ಹೋಗು ಅಂತ. ಇಲ್ಲಿ ಅದಕ್ಕೆ ಅವನು ಸರಿ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಬಾಯ್ ಹೇಳಿದಾಗ ಜಿಯಾಂಗ್ ಕೂಡ ಬಾಯ್ ಬಾಯ್ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಪೂರ್ತಿ ಕಂಪ್ನಿಲಿ ಜಿಯಾಂಗ್ ಒಬ್ಳೆ ಕುತ್ಕೊಂಡು ಕೆಲಸ ಮಾಡ್ತಿರೋದ್ನ. ಈಗ ಇಲ್ಲಿ ಜಿಯಾಂಗು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಜಿಯಾಂಗಿಗೆ ಯಾರಿಷ್ಟೆಲ್ಲ ಕೆಲಸ ಕೊಟ್ಟಿರೋದು ಅನ್ನೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ MH ನ ಒಬ್ರು ಎಂಪ್ಲಾಯಿ, ಅವ್ರ ಹೆಸರು ಬಂದು ಮಿಸ್ಟರ್ ಮಾ ಅಂತ. ಇಲ್ಲಿ ಮಿಸ್ಟರ್ ಮಾ ಜಿಯಾಂಗಿಗೆ ಒಂದ್ ಸ್ವಲ್ಪ ಫೈಲ್ಸ್ ಗಳನ್ನ ಕೊಟ್ಬಿಟ್ಟು ಹೇಳ್ತಿರ್ತಾರೆ ಇದು ಹುಡಿ ಗ್ರೂಪ್ ಕಂಪ್ಲೀಟ್ ಫೈನಾನ್ಷಿಯಲ್ ರಿಪೋರ್ಟ್ ಅಂಡ್ ಸಪೋರ್ಟಿಂಗ್ ಅಕೌಂಟ್ಸ್ ಇದೆ, ನನ್ಗೆ ಕಂಪ್ಲೀಟ್ ಆಗಿ ಅಸೆಟ್ ಎವ್ಯಾಲ್ಯೂಯೇಷನ್ಸ್ ರಿಪೋರ್ಟ್ ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಇದನ್ನೆಲ್ಲ ನಾನು ಒಬ್ಳೆ ಮಾಡ್ಲಾ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಮಾ ಹೇಳ್ತಿರ್ತಾರೆ ಇಲ್ಲ ನಿನ್ಗೊಬ್ಳಿಗೆ ಕಷ್ಟ ಆಗುತ್ತೆ ಅಂದ್ರೆ ಹೇಳು, ಜೊತೆ ನಾನು ಕುತ್ಕೊಂಡ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಸರಿ ಆಯ್ತು ಮಿಸ್ಟರ್ ಮಾ ನಾನೇ ಕಂಪ್ಲೀಟ್ ಮಾಡ್ತೀನಿ ಅಂತ ದೊಡ್ಡ ಫೈಲ್ ಬಾಕ್ಸ್ ನ ಎತ್ಕೊಂಡು ಹೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಇದನ್ನೆಲ್ಲ ನೆನ್ಪಿಸ್ಕೊತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಡೂಲೆನ ತೋರಿಸ್ತಾರೆ. ಇಲ್ಲಿ ಅವರು ಕಾರಲ್ಲಿ ಒಂದು ಜಾಗಕ್ಕೆ ಬಂದಿರ್ತಾರೆ. ಅವರು ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಮೊಬೈಲ್ ತಗೊಂಡು ಯಾರಿಗೋ ಮೆಸೇಜ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಬೇರೆ ಯಾರಿಗೂ ಅಲ್ಲ ಜಿಯಾಂಗಿಗೆ ಮೆಸೇಜ್ ಮಾಡಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ ನೀನ್ ಇನ್ನೂ ಕೆಲಸ ಮಾಡ್ತಾ ಇದೀಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ರಿಪ್ಲೈ ಮಾಡ್ತಾ ಹೇಳ್ತಿರ್ತಾಳೆ ಟೀಚರ್ ನಿಮ್ಗಂತೂ ಎಲ್ಲ ಗೊತ್ತಿದೆ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಜಾಸ್ತಿ ಹೊತ್ತು ಅಲ್ಲೇ ಕುತ್ಕೊಂಬೇಡ, ಎದ್ ನಿಂತ್ಕೊಂಡು ಸ್ವಲ್ಪ ಜಂಪ್ ಮಾಡುವಾಗ ನಿಂಗೆ ರಿಲೀಫ್ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೋಲೆ ಮೆಸೇಜ್ ನ ಓದಿದ ತಕ್ಷಣ ಜಿಯಾಂಗ್ ನಗ್ತಿರ್ತಾಳೆ. ಇಲ್ಲಿ ಅವಳ ಮೆಸೇಜ್ ನ ಓದಿದ್ಮೇಲೆ ಮೊಬೈಲ್ ನ ಸೈಡ್ ಅಲ್ಲಿ ಇಟ್ಬಿಟ್ಟು ಕೆಲ್ಸನ ಕಂಟಿನ್ಯೂ ಮಾಡ್ತಿರ್ತಾಳೆ. ಇಲ್ಲಿ ಹೀಗೆ ಜಿಯಾಂಗ್ ಸ್ವಲ್ಪ ಹೊತ್ತು ಕೆಲಸ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಆಫೀಸ್ದು ಒಂದು ಬೆಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜಿಯಾಂಗ್ ಇಷ್ಟೊತ್ತಲ್ಲಿ ಯಾರು ಬಂದ್ರು ಅಂತ ಎದ್ದೋಗಿ ನೋಡ್ತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ಊಟ ಬಂದಿರುತ್ತೆ, ತಗೊಳ್ಳಿ ನಿಮ್ ಊಟ ಅಂತ ಡೆಲಿವರಿ ಬಾಯ್ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನಾನು ಯಾವ ಊಟನೂ ಆರ್ಡರ್ ಮಾಡಿಲ್ಲ ಅಂತ. ಇಲ್ಲಿ ಅದಕ್ಕೆ ಡೆಲಿವರಿ ಬಾಯ್ ಹೇಳ್ತಿರ್ತಾನೆ ಜಿಯಾಂಗ್ ಜೋ ನೀವೇ ತಾನೆ ಅಂತ. ಇಲ್ಲಿ ಅದಕ್ಕೆ ಅವಳು ಹ್ಞೂ ಅಂತ ಹೇಳಿದಾಗ ಇದು ತಗೊಳ್ಳಿ ನಿಮ್ದೇ ಊಟ 5 ಸ್ಟಾರ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಓಡೋಗ್ಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಫುಲ್ ಶಾಕ್ ಅಲ್ಲಿ ಊಟ ಏನಿದೆ ಅಂತ ನೋಡ್ಬಿಟ್ಟು ಆಫೀಸ್ ಒಳಗಡೆ ಹೋಗಿ ಕುತ್ಕೋತಿರ್ತಾಳೆ. ಇಲ್ಲಿ ಜಿಯಾಂಗ್ ಅವಳ ಟೇಬಲ್ ಹತ್ರ ಬಂದಿದ ತಕ್ಷಣ ಮಿಸ್ಟರ್ ಡೋಲೆದು ಮೆಸೇಜ್ ಬಂದಿರುತ್ತೆ ನಿನ್ಗೆ ಊಟ ರಿಸೀವ್ ಆಯ್ತಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ರಿಪ್ಲೈ ಮಾಡ್ತಾ ಹೇಳ್ತಿರ್ತಾಳೆ ಹಾ ನನ್ಗೆ ಊಟ ಸಿಕ್ತು, ಥ್ಯಾಂಕ್ ಯು ಸೋ ಮಚ್ ಟೀಚರ್ ಅಂತ ಹೇಳ್ತಿರ್ತಾಳೆ. ಈ ಮೆಸೇಜ್ ನ ಓದಿ ಮಿಸ್ಟರ್ ಡೋಲೆ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ವಾಯ್ಸ್ ಮೆಸೇಜ್ ನ ಕಳ್ಸಿರ್ತಾರೆ. ಕೆಲಸ ಯಾವತ್ತೂ ಮುಗಿಯೋದಿಲ್ಲ, ಊಟನ ಕಂಪ್ಲೀಟ್ ಮಾಡ್ಬಿಟ್ಟು ನೀನು ಮನೆಗೆ ಹೋಗು, ನಿನ್ಗೇನಾದ್ರೂ ಓಕೆ ಆದ್ರೆ ನಿಮ್ ಮನೆಗೆ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಇಲ್ಲಿ ಜಿಯಾಂಗ್ ಈ ವಾಯ್ಸ್ ಮೆಸೇಜ್ ನ ಕೇಳಿಸ್ಕೊಂಡ್ಮೇಲೆ ಅವಳೆ ಹೇಳ್ಕೊತಿರ್ತಾಳೆ ಏನು ಮನೆನ ನನ್ಗಂತೂ ಮನೆನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಮಿಸ್ಟರ್ ಡೋಲೆಗೆ ರಿಪ್ಲೈ ಮಾಡ್ತಾ ಹೇಳ್ತಿರ್ತಾಳೆ ಇಲ್ಲ ಕೆಲಸ ತುಂಬಾ ಪೆಂಡಿಂಗ್ ಇದೆ, ನಾನು ಮೋಸ್ಟ್ಲಿ ಇವತ್ ನೈಟ್ ಇಲ್ಲೇ ಉಳ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಮೆಸೇಜ್ ಮಾಡಿರ್ತಾಳೆ ನಾನು ಸೇಫ್ ಆಗಿದ್ದೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ಹೆದರ್ಕೋಬೇಡಿ ಅಂತ ಮೆಸೇಜ್ ಮಾಡಿರ್ತಾಳೆ. ಇಲ್ಲಿ ಮಿಸ್ಟರ್ ಡೋಲೆ ಜಿಯಾಂಗ್ ಮೆಸೇಜ್ ನೆಲ್ಲ ಓದಿದ್ಮೇಲೆ ಕಾರಿಂದ ಆಚೆ ಬಂದ್ಬಿಟ್ಟು ಜಿಯಾಂಗ್ ಇರೋಂತ ಫ್ಲೋರ್ ನ ನೋಡ್ತಿರ್ತಾರೆ. ಹೀಗೆ ಮಿಸ್ಟರ್ ಡೋಲೆ ಸ್ವಲ್ಪ ಹೊತ್ತು ಜಿಯಾಂಗ್ ಫ್ಲೋರ್ ನೇ ನೋಡ್ಕೊಂಡು ನಿಂತಿರ್ತಾರೆ. ಆಮೇಲೆ ಅವರು ಕಾರ್ ಹತ್ತಿ ಅಲ್ಲಿಂದ ಹೊರಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಕಾರ್ ನ ತೋರಿಸ್ತಾರೆ. ಹೀರೋ ಕಾರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಆಕ್ಸಿಡೆಂಟ್ ಮಾಡಿರೋ ಕಾರ್ದು ಎಲ್ಲಾ ಕಡೆಯಿಂದ ಫೋಟೋ ತಕ್ಕೋತಿರ್ತಾರೆ. ಫೋಟೋ ಎಲ್ಲ ತಕೊಂಡ್ಮೇಲೆ ಹೀರೋ ಅಸಿಸ್ಟೆಂಟ್ ಆ ಕಾರ್ ಡ್ರೈವರ್ ಹತ್ರ ಹೇಳ್ತಿರ್ತಾರೆ ಅದು ಸರಿ ನೀನ್ ಕಾರ್ ಏನ್ ಹಿಂಗ್ ಓಡಿಸ್ತೀಯ ಅಂತ ಕೇಳ್ತಿರ್ತಾರೆ. ಇಲ್ಲಿ
ಅದಕ್ಕೆ ಅಪೋಸಿಟ್ ಕಾರ್ ಅವರು ಹೇಳ್ತಿರ್ತಾರೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ನಾನು ಸ್ವಲ್ಪ ಬಿಸಿ ಇದ್ದೆ, ನಾನು ಅರ್ಜೆಂಟ್ ಅಲ್ಲಿ ಇದ್ದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ನೀನಂತೂ ಪೂರ್ತಿ ಬಂಪರ್ನೇ ಹೊಡೆದಾಕ್ಬಿಟ್ಟಿದ್ಯಾ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಕಾರಿಂದ ಆ ಹೀರೋ ಆಚೆಗೆ ಎದ್ದು ಬಂದ್ಬಿಟ್ಟು ಈ ಕಾರಿನ ಫೋಟೋಸ್ನೆಲ್ಲ ತಗೋತಿರ್ತಾರೆ. ಅಪೋಸಿಟ್ ಕಾರ್ ಅವರು ಹೇಳ್ತಿರ್ತಾರೆ, ನಾವಿಬ್ರು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ನಿಮ್ಗೆ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳಿ ನಾನು ನಿಮ್ಗೆ ಪೇ ಮಾಡ್ತೀನಿ, ಅದು ಓಕೆನಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಈ ತರ ಎಲ್ಲ ಫೋಟೋ ತಗೋತಿರೋದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ನೀವು ಫೋಟೋ ಯಾಕೆ ತಗೋತಿದ್ದೀರಾ, ಎಲ್ಲಾ ರೆಸ್ಪಾನ್ಸಿಬಿಲಿಟಿನೂ ನಾನೇ ತಗೋತಿದ್ದೀನಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನು ಪರವಾಗಿಲ್ಲ, ನಾನು ಬರೀ ಫೋಟೋ ತಗೋಬೇಕಿತ್ತು, ಅದಕ್ಕೆ ಫೋಟೋ ತಗೋತಿದ್ದೀನಿ, ನೀನ್ ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅಷ್ಟು ಹೇಳಿದ್ಮೇಲೆ ಕಾರ್ ಒಳಗಡೆ ಹೋಗಿ ಕುತ್ಕೋತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಆ ಹುಡುಗನ ಹತ್ರ ಹೇಳ್ತಿರ್ತಾರೆ, ಇದನ್ನೆಲ್ಲ ನಾವು ಇವಾಗ ಹೆಂಗ್ ಸಾಲ್ವ್ ಮಾಡೋದು ಅಂತ. ಈಗ ನಮ್ಗೆ ತೋರಿಸ್ತಾರೆ ಹೀರೋನ. ಇಲ್ಲಿ ಹೀರೋ ಅವ್ನ್ ಕಾರ್ದು ಆಕ್ಸಿಡೆಂಟ್ ಆಗಿತ್ತಲ್ಲ ಅದ್ರ ಫೋಟೋ ತಗೊಂಡಿದ್ನಲ್ಲ ಅದನ್ನ ಅವನು ಜಿಯಾಂಗಿಗೆ ಕಳಿಸ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಒಂದ್ 5 ಮಿನಿಟ್ಸ್ ಮೊಬೈಲ್ ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಿರ್ತಾಳೆ. ಆಗ ಹೀರೋದು ಪೋಸ್ಟ್ ಕಾಣಿಸುತ್ತೆ, ಒಂದು ಆಕ್ಸಿಡೆಂಟ್ ಅಂತ ಅಂದ್ಬಿಟ್ಟು ಅವನು ಕಾರ್ಗೆ ಆಕ್ಸಿಡೆಂಟ್ ಆಗಿರೋದು ಫೋಟೋ ಜೊತೆಗೆ ತಮ್ನೇಲ್ ಹಾಕ್ಬಿಟ್ಟು ಪೋಸ್ಟ್ ಮಾಡಿರ್ತಾನೆ. ಇದನ್ನ ಇಲ್ಲಿ ಜಿಯಾಂಗ್ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಪೋಸ್ಟ್ ನ ಓಪನ್ ಮಾಡಿ ನೋಡ್ತಿರುವಾಗ ಜಿಯಾಂಗು ಆಕ್ಸಿಡೆಂಟ್ ಫೋಟೋಗೆ ಲೈಕ್ ಕೊಟ್ಟಿರ್ತಾಳೆ. ಇದನ್ನ ನೋಡ್ಬಿಟ್ಟು ಇನ್ನು ಲೈಕ್ ಮಾಡಿದಾಳ ಅಂತ ನೋಡ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅವಳು ನನ್ಗೆ ಲೈಕ್ ಯಾಕೆ ಮಾಡಿದ್ಲು, ಅದು ಅಲ್ದಲೆ ನನ್ಗೆ ಕಾರ್ ಆಕ್ಸಿಡೆಂಟ್ ಆಗಿರೋದು ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಲೈಕ್ ಮಾಡಿರೋದು ಬೈ ಮಿಸ್ಟೇಕ್ ಆಗಿ ಆಗಿರುತ್ತೆ, ಅದಕ್ಕೆ ಅವಳು ಲೈಕ್ ನ ವಾಪಸ್ ತೆಗೆದ್ಬಿಡ್ತಾಳೆ. ಇಲ್ಲಿ ಜಿಯಾಂಗ್ ಆ ಲೈಕ್ ನ ಅನ್ಲೈಕ್ ಮಾಡೋದ್ಮೇಲೆ ಇವನು ಸುಳ್ಗಾರ ನನ್ಗೇನಾಗ್ಬೇಕು ಅಂತ ಹೇಳ್ಬಿಟ್ಟು ಅವಳು ಫೋನ್ ನ ಆ ಕಡೆ ಬಿಸಾಕ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ರಿಫ್ರೆಶ್ ಮಾಡಿ ನೋಡ್ತಿರ್ತಾನೆ, ಇವಾಗಂತೂ ಅವಳು ಲೈಕ್ ನು ತೆಗೆದ್ಬಿಟ್ಲು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಎಷ್ಟು ಸೆಲ್ಫಿಶ್ ಇವಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಫೋನ್ ನ ನೋಡ್ಕೊಂಡು, ಜಿಯಾಂಗ್ ಜೋನ್ ಏನ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಅಸಿಸ್ಟೆಂಟ್ ಮತ್ತೆ ಆ ಕಾರ್ದು ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಗೆ ಯಾರೋ ಕಾಲ್ ಮಾಡಿರ್ತಾರೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, 1 ಸೆಕೆಂಡ್ ನೀ ಕಾಲ್ ನ ಪಿಕ್ ಮಾಡ್ಬೇಕು, ಇದ್ರದ್ದು ಏನ್ ಖರ್ಚಿದೆ ಅದು ನೀನ್ ಯಾವ ತರ ಪೇ ಮಾಡ್ತೀಯ ಅನ್ನೋದನ್ನ ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ಅವನು ಫೋನ್ ಎತ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಗೆ ಅವ್ರ ಗರ್ಲ್ ಫ್ರೆಂಡ್ ಕಾಲ್ ಮಾಡಿರ್ತಾರೆ. ಅವಳು ಹೇಳ್ತಿರ್ತಾಳೆ, ಬೇಬಿ ನೀನು ಮಲ್ಕೊಂಡ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಇಲ್ಲ ನಾನು ಓವರ್ ಟೈಮ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಅವಳು ಎಜುಕೇಶನ್ ಲಾಸ್ಟ್ ಸೆಮಿಸ್ಟರ್ ಬಗ್ಗೆ ಏನೇನೋ ಮಾತಾಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಲಾಸ್ಟ್ ಸೆಮಿಸ್ಟರ್ ಗೆ ನಾನು ಮತ್ತೆ ಹೋಗ್ಬೋದು, ಇವಾಗ ನಾವಿಬ್ರು ದೂರ ಹೋಗೋ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಫುಲ್ ಖುಷಿಯಾಗಿ, ಏನ್ ಹೇಳ್ತಿದ್ಯೋ ನಿಜವಾಗ್ಲೂ ನಾನು ಬಂದು ನಿನ್ನ ಮೀಟ್ ಮಾಡ್ತೀನಿ ಅನ್ಬಿಟ್ಟು ಒಂದು ಕಿಸ್ ಕೊಡ್ತಿರ್ತಾನೆ. ಇಲ್ಲಿ ಹೀರೋ ಇದನ್ನೆಲ್ಲ ನೋಡಿ ಫುಲ್ ಜಲಸ್ ಆಗ್ಬಿಡ್ತಾನೆ. ಆಗ ಹೇಳ್ತಿರ್ತಾನೆ, ನಿಂದು ಮುಗಿತಾ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಗರ್ಲ್ ಫ್ರೆಂಡ್ ಗೆ ಹೇಳ್ತಿರ್ತಾನೆ, ನಾನು ಹೋಗ್ಬೇಕು, ಬಾಸ್ ಕರೀತಿದ್ದಾರೆ, ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಸ್ಮೈಲ್ ಮಾಡ್ತಾ ಹೀರೋ ಹತ್ರ ಬರ್ತಿರ್ತಾರೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನೀನು ಇದೇ ತರಾನೇ ಮಾಡ್ತಿದ್ರೆ ಕೆಲ್ಸದ ಮೇಲೆ ಶ್ರದ್ಧೆ ಇಲ್ಲ ಅಂದ್ರೆ ನಿನ್ಗೆ ಇಯರ್ ಎಂಡ್ ಬೋನಸ್ ನ ಕೊಡಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಬಾಸ್ ಏನ್ ಬಾಸ್ ಈಗ ಅನ್ಬಿಟ್ಟು ನನ್ ಗರ್ಲ್ ಫ್ರೆಂಡ್ ಬರ್ತಿದ್ದಾಳೆ ನನ್ನನ್ನ ಮೀಟ್ ಮಾಡೋದಿಕ್ಕೆ ಅಂತೆಲ್ಲ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಅಂತೂ ಹೀರೋಗೆ ಇನ್ನೂ ಫುಲ್ ಕೋಪ ಬಂದ್ಬಿಡುತ್ತೆ, ಇನ್ನು ಜಲಸಿ ಜಾಸ್ತಿ ಆಗ್ಬಿಡತ್ತೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಕೋಪದಲ್ಲಿ, ಇದನ್ನೆಲ್ಲ ನೀನೇನಾದ್ರೂ ಬೇಕು ಅಂತ ಮಾಡ್ತಾ ಇದ್ಯಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ಇಲ್ಲ ಇಲ್ಲ ಆತರ ಅಲ್ಲ, ನಾನ್ ನಿಮ್ಗೆ ಏನ್ ಹೇಳೋದಂದ್ರೆ ನಾವು ಕೂಡ ಜೊತೆಲೆ ಓದಿರೋದು, ನಾವು ಎಜುಕೇಶನ್ ಎಲ್ಲ ಜೊತೆಲೆ ಕಂಪ್ಲೀಟ್ ಮಾಡಿರೋದು, ನಾವು ಚಿಕ್ಕವರಿದ್ದಾಗಿಂದನೂ ಜೊತೆಲೆ ಇದೀವಿ, ಆದ್ರೆ ನಮ್ಮಿಬ್ರು ಮಧ್ಯೆ ಯಾವತ್ತು ಜಗಳ ಆಗಿಲ್ಲ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ನನ್ನ ಹತ್ರ ತುಂಬಾ ಸ್ಕಿಲ್ಸ್ ಗಳಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಗೆ ಫುಲ್ ಕೋಪ ಬಂದ್ಬಿಡುತ್ತೆ, ಓ ತುಂಬಾ ಸ್ಕಿಲ್ಸ್ ಇದೆಯಾ ನಿನ್ನ ಹತ್ರ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದನ್ ಬಿಡು, ನಾನು ಕಾರ್ ಆಕ್ಸಿಡೆಂಟ್ ಪೋಸ್ಟ್ ಮಾಡಿದೆ, ಅವಳು ಅದಕ್ಕೆ ಲೈಕ್ ಮಾಡಿದಾಳೆ, ಇದ್ರ ಮಾತಿನ ಅರ್ಥ ಏನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ಸರ್ ನನ್ನ ಪ್ರಕಾರ ಆದ್ರೆ ನೀವು ನಿಜವಾಗ್ಲೂ ಅವ್ರ ಹತ್ರ ಒಂದ್ಸತಿ ಸಾರಿ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಯೋಚನೆ ಮಾಡ್ಕೊಂಡ್ ಕೂತಿರ್ತಾನೆ, ಇನ್ನು ಸಾರಿ ಕೇಳ್ಬೇಕಾ ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಅವಳು ಡ್ರೀಮ್ ಬಾಯ್ ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಇಲ್ಲಿ ಅವಳು ಬಂದಿದ ತಕ್ಷಣ ಮೊದಲು ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊಂಡು ಆಮೇಲೆ ಬಾಗ್ಲು ತಟ್ತಿರ್ತಾಳೆ. ಈಗ ನಮ್ಗೆ ತೋರಿಸ್ತಾರೆ, ಶೂಲಿಂಗ್ ಡ್ರೀಮ್ ಬಾಯ್ ಬಾಗ್ಲು ತೆಗ್ದಾಗ ಅವಳು ಒಂದು ಪ್ಯಾಕೆಟ್ ನ ಫೇಸ್ ಗೆ ಕವರ್ ಮಾಡ್ಕೊಂಡು ಸರ್ಪ್ರೈಸ್ ಅಂತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನಾನು ಏನೋ ಆರ್ಡರ್ ಮಾಡಿಲ್ವಲ್ಲ ಅಂತ. ಇಲ್ಲಿ ಅದಕ್ಕೆ ಅವಳು ಹಾಯ್ ಹೇಳ್ಬಿಟ್ಟು, ನಾನು ನಾಯಿನ ವಾಕಿಗೆ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಅಂತ ಮನೆ ಒಳಗಡೆ ಬರ್ತಿರ್ತಾಳೆ. ಇಲ್ಲಿ ಶೂಲಿಂಗು ಮನೆ ಒಳಗಡೆ ಬರ್ತಾ ಇದ್ದಂಗೆ ಹೇಳ್ತಿರ್ತಾಳೆ, ಇದನ್ನೇ ನಾನು ರಾಂಗ್ ಆರ್ಡರ್ ನ ತಗೊಂಡ್ ಬಂದಿದ್ನಲ್ಲ, ಅದಕ್ಕೆ ಕಾಂಪನ್ಸೇಷನ್ ತಗೊಳ್ಳಿ ಅಂತ ಅನ್ಬಿಟ್ಟು ಆ ಪ್ಯಾಕೆಟ್ ನ ಟೇಬಲ್ ಮೇಲೆ ಇಡ್ತಿರ್ತಾಳೆ. ಇಲ್ಲಿ ಶೂಲಿಂಗು ಅವಳು ತಂದಿರೋ ಐಟಮ್ನೆಲ್ಲ ಹೇಳ್ತಿರ್ತಾಳೆ, ನಾನು ಸ್ವಲ್ಪ ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಮತ್ತೆ ಹಾಲು, ಬ್ರೆಡ್ಗಳನ್ನು ತಂದಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದನ್ನೆಲ್ಲ ಆಲ್ರೆಡಿ ತೊಳೆದಿದ್ದೀನಿ ಮತ್ತೆ ಕಾಫಿ ತಂದಿದ್ದೀನಿ, ಅದು ನಿನ್ನ ರಿಫ್ರೆಶ್ ಮಾಡುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಅಂತೂ ಫುಲ್ ಟೆನ್ಷನ್ ಅಲ್ಲಿ ಅವ್ನ ಸಿಸ್ಟಮ್ ನೇ ನೋಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗ್ ಡ್ರೀಮ್ ಬಾಯ್ ಏನಿರ್ತಾನೆ ಅವನು ಫುಲ್ ನರ್ವಸ್ ಆಗಿರ್ತಾನೆ, ಅವ್ನಿಗೆ ಹೆವಿ ಟೆನ್ಷನ್ ಆಗ್ತಿರುತ್ತೆ. ಇಲ್ಲಿ ಶೂಲಿಂಗ್ ಅಂತೂ ಫುಲ್ ಅವನ್ನೇ ನೋಡ್ಕೊಂಡ್ ಕುತ್ಕೊಬಿಟ್ಟಿರ್ತಾಳೆ. ಇಲ್ಲಿ ಶೂಲಿಂಗ್ ಆ ತರ ನೋಡ್ತಾ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೊತಿರ್ತಾಳೆ, ಹಾರ್ಡ್ ವರ್ಕ್ ಮಾಡೋ ಹುಡುಗರು ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ ಅಂತ.
ಇಲ್ಲಿ ಅದಕ್ಕೆ ಶೂಲಿಂಗು ವೆಲ್ತ್ ಹತ್ರ ಹೋಗ್ಬಿಟ್ಟು ವೆಲ್ತ್ ನ ಮಾತಾಡಿಸ್ತಾ ಇರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಏನ್ ಕೆಲಸ ಮಾಡ್ತಿರ್ತಾನೆ ಅದಕ್ಕೆ ಸಕ್ಸಸ್ ಆಗಿ ಆಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಅವನು ಫುಲ್ ಖುಷಿಯಾಗಿ ಕ್ಲಾಪ್ ಮಾಡ್ತಾ ನಾನು ಮಾಡ್ಬಿಟ್ಟೆ ಅನ್ಬಿಟ್ಟು ಶೂಲಿಂಗ್ ನ ಹೋಗಿ ಹಗ್ ಮಾಡ್ಕೊಬಿಡ್ತಾನೆ. ಇಲ್ಲಿ ಶೂಲಿಂಗಿಗಂತೂ ಫುಲ್ ಶಾಕ್ ಆಗ್ಬಿಟ್ಟಿರುತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ನಡ್ಕೋತಿರೋದ್ರಿಂದ. ಅವನಂತೂ ಫುಲ್ ಖುಷಿಯಾಗಿರ್ತಾನೆ, ಅವನು ನಗ್ತಿರ್ತಾನೆ. ಇಲ್ಲಿ ಯಾವಾಗ ಶೂಲಿಂಗಿಗೆ ರಿಯಲೈಸ್ ಆಗುತ್ತೆ ಅವಳು ಕೂಡ ಅದನ್ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಹಿಂದೆ ಬರ್ತಾ ಹೇಳ್ತಿರ್ತಾನೆ, ನೀನು ಮೊದಲನೇ ಹುಡುಗಿ ನನ್ ವೆಸ್ಟರ್ನ್ ವರ್ಲ್ಡ್ ನ ವಿಟ್ನೆಸ್ ಆಗಿರ್ತೀಯ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಮತ್ತೆ ಚೇರ್ ಮೇಲೆ ಕುತ್ಕೊಂಡು ಒಂದು ಸಿಸ್ಟಮ್ ನ ನೋಡ್ಕೊಂಡು ಹೇಳ್ತಿರ್ತಾನೆ, ಇಲ್ಲಿ ಕೇಳು, ನಾನು ಅಲ್ಗಾರಿದಮ್ ನ ಯೂಸ್ ಮಾಡಿದ್ದೆ, ಅಲ್ಗಾರಿದಮ್ ನ ನ್ಯಾವಿಗೇಷನ್ ಅಲ್ಗಾರಿದಮ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದಕ್ಕೆ ನಾನು ಕ್ಲಾಸಿಫಿಕೇಶನ್ ಎಕ್ಸ್ಪೆರಿಮೆಂಟ್ ನ ಯೂಸ್ ಮಾಡಿದೀನಿ ಅಂತ ಹೇಳ್ತಿರ್ತಾನೆ. ನನ್ ಡೇಟಾನ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡೋದಿಕ್ಕೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗಿಗಂತೂ ಅದೇನು ಕೇಳಿಸ್ತಾನೆ ಇರಲ್ಲ, ಅವಳ ಲೋಕದಲ್ಲಿ ಅವಳು ಮುಳುಗೋಗ್ಬಿಟ್ಟಿರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ನೀನು ಗೊತ್ತಾ ಏನಾಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಫುಲ್ ಎಕ್ಸೈಟೆಡ್ ಆಗಿ ಹೇಳ್ತಿರ್ತಾನೆ, ನಾನು ಮ್ಯಾಚ್ ಮೆಥಡ್ ಏನ್ ಯೂಸ್ ಮಾಡಿದ್ದೆ ಅದು ಎಕ್ಸ್ಟ್ರೀಮ್ಲಿ ಅಸೆಟ್ ಆಗಿದೆ ಅಂತ ಹೇಳ್ತಿರ್ತಾನೆ, ಅದು ಪರ್ಫೆಕ್ಟ್ ಆಗಿ ಕೂತಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಜವಾಗ್ಲೂ ಇದು ಒಂದು ಒಳ್ಳೆ ಗೆಲುವಾಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಸ್ಮೈಲ್ ಮಾಡ್ತಾ ಕಂಗ್ರಾಚುಲೇಷನ್ಸ್ ಅಂತ ಕ್ಲಾಪ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೇಳ್ತಿರ್ತಾಳೆ, ನೀನು ಯಾವ ಅಲ್ಗಾರಿದಮ್ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನಾನು ಆಕ್ಚುಲಿ ನಿನ್ಗೆ ಎಕ್ಸಾಕ್ಟ್ಲಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗ್ ಕೈನ ಹಿಡ್ಕೊಂಡು ಹೇಳ್ತಿರ್ತಾನೆ, ಒಂದ್ಸತಿ ನಾನು ಇದೆಲ್ಲ ಸಾಲ್ವ್ ಮಾಡಿದ್ಮೇಲೆ ನಿನ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗಿಗಂತೂ ಶೂಲಿಂಗ್ ಡ್ರೀಮ್ ಬಾಯ್ ಅವಳ ಕೈ ಹಿಡ್ಕೊಂಡಿರೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ಶೂಲಿಂಗ್ ಮನ್ಸಲ್ಲಿ ಅವಳಗವಳೆ ಹೇಳ್ಕೊತಿರ್ತಾಳೆ, ಓ ಮೈ ಗಾಡ್, ಇವನಂತೂ ನನ್ನನ್ನ ಹಿಪ್ನೋಟೈಸ್ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಏನ್ ಮಾಡ್ಲಿ, ನಾನು ಹಾರ್ಟ್ ಬಿಟ್ಟು ತುಂಬಾ ಫಾಸ್ಟ್ ಆಗಿ ಹೊಡ್ಕೋತಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಈಗ ಶೂಲಿಂಗ್ ಡ್ರೀಮ್ ಬಾಯ್ ಅಬ್ಸರ್ವ್ ಮಾಡ್ತಾನೆ, ಅವನು ಎಕ್ಸೈಟೆಡ್ ಅಲ್ಲಿ ಓವರ್ ಆಗಿ ಆಡ್ತಿದ್ದಾನೆ ಅಂತ. ಇಲ್ಲಿ ಅದಕ್ಕೆ ಅವನು ಕೈ ಬಿಟ್ಬಿಡ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ಒಬ್ರು ಮುಖ ಒಬ್ರು ನೋಡ್ಕೊಂಡು ನಗ್ತಾ ಇರ್ತಾರೆ. ಇಲ್ಲಿ ಇವರಿಬ್ರಿಗೂ ಸ್ವಲ್ಪ ಎಂಬಾರಸ್ಮೆಂಟ್ ಫೀಲ್ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಒಂದ್ ಕೆಲಸ ಮಾಡ್ತೀನಿ, ನನ್ನ ವೆಲ್ತ್ ನ ವಾಕಿಂಗ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ಬಿಟ್ಟು ವೆಲ್ತ್ ನ ಹಿಡ್ಕೋತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನಾನು ಆಲ್ರೆಡಿ ವೆಲ್ತ್ ನ ವಾಕಿಂಗ್ ಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಹಾಗಾದ್ರೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ನಿನ್ನ ನಾಳೆ ಮೀಟ್ ಆಗ್ತೀನಿ ಅನ್ಬಿಟ್ಟು ಅವ್ಳು ಬ್ಯಾಗ್ ತಗೊಂಡು ಹೋಗಕ್ಕಂತ ಹೋಗ್ತಿರ್ತಾಳೆ. ಇಲ್ಲಿ ಶೂಲಿಂಗು ಹೋಗ್ತಾ ಹೋಗ್ತಾ ನಿಂತ್ಕೊಂಡು ನಾಚಿಕೆಯಿಂದ ನಕ್ಬಿಟ್ಟು ಓಡೋಗ್ಬಿಡ್ತಾಳೆ. ಆಗ ಶೂಲಿಂಗ್ ಡ್ರೀಮ್ ಬಾಯ್ಗೆ ಏನೂ ಅರ್ಥ ಆಗಲ್ಲ, ಅವಳು ಏನ್ ಮಾಡ್ತಿದ್ದಾಳೆ ಅಂತ. ಅವನು ಫುಲ್ ಶಾಕ್ ಅಲ್ಲಿ ಶೂಲಿಂಗ್ ಹೋಗ್ತಿರೋದನ್ನೇ ನೋಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ನೈಟ್ ಫುಲ್ ಕೆಲಸ ಮಾಡಿರ್ತಾಳೆ, ಅವಳು ಮನೆಗೂ ಹೋಗಿರಕ್ಕಾಗಿರಲ್ಲ, ಅದಕ್ಕೆ ಡ್ರೆಸ್ ಕೂಡ ಚೇಂಜ್ ಮಾಡಿರಲ್ಲ. ಇವಳು ಇಲ್ಲಿ ನಿದ್ದೆ ಮಾಡಿಲ್ದೇ ಇರೋದಕ್ಕೆ ಹಾಕ್ಲಿಕ್ಕೆ ಬರ್ತಿರುತ್ತೆ, ಅದಕ್ಕೆ ಅವಳು ಕಾಫಿ ಕುಡಿಯೋದಕ್ಕೆ ಅಂತ ಬಂದಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಮಾ ಕೂಡ ಬರ್ತಾರೆ. ಅವರು ಅವ್ರ ಕಪ್ ನ ತಗೊಂಡು ಜಿಯಾಂಗ್ ಜೂನ್ ಹತ್ರ ಬಂದ್ಬಿಟ್ಟು ಜಿಯಾಂಗ್ ಜೂನ್ ಅಂತ ಹೇಳ್ತಿರ್ತಾರೆ. ಇದರಿಂದ ಜಿಯಾಂಗ್ ಜೂನ್ ಸ್ವಲ್ಪ ಎದ್ರುಕೋಬಿಡ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಬಟ್ ಅಂತ ಗುಡ್ ಮಾರ್ನಿಂಗ್ ಮಿಸ್ಟರ್ ಮಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಮಾ ಹೇಳ್ತಿರ್ತಾರೆ, ನೀನು ಕೆಲಸ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ, ನೀನು ಕ್ಯಾಟಗರಿ ಡಿವೈಸ್ ಮಾಡಿರೋದ್ರಿಂದ ಅಕಾರ್ಡಿಂಗ್ ಟು ಆ ಅಸೆಟ್ ಲಿಸ್ಟ್ ನನ್ಗೆ ಯಾವಾಗ ಏನ್ ಬೇಕೋ ಅದನ್ನ ಪಟ್ ಅಂತ ಸರ್ಚ್ ಮಾಡಿ ತಗೋಬಹುದು. ಎಷ್ಟು ಈಸಿ ಆಗಿದೆ ಅಂದ್ರೆ ನಾನು 1 ನಿಮಿಷಕ್ಕೆ ಇದನ್ನೆಲ್ಲ ಮಾಡ್ಬೋದು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಮಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ನಿಂದ ನನ್ ಕೆಲಸ ತುಂಬಾ ಈಸಿ ಆಗೋಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನನ್ಗೂ ಕೂಡ ಅದೇ ಬೇಕಾಗಿತ್ತು, ನಾನು ಅದೇ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಮಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು MH ಅಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಆದ್ರೆ ನಿನ್ನಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡೋ ನ್ಯೂ ಎಂಪ್ಲಾಯಿನ ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಸ್ಮೈಲ್ ಮಾಡ್ತಾ ಕೇಳಿ ತುಂಬಾ ಖುಷಿ ಆಯ್ತು ಸರ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಮಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಇಂಗ್ಲಿಷ್ ನೇಮ್ ಬಂದು ಬೋಲ್, ಅದ್ರ ಅರ್ಥ ಚೈನೀಸ್ ಅಲ್ಲಿ ಏನು ಅಂದ್ರೆ ಟ್ಯಾಲೆಂಟೆಡ್ ವ್ಯಕ್ತಿಗಳನ್ನ ಹುಡ್ಕೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಮಾ ಎಕ್ಸ್ಪ್ಲನೇಷನ್ ಗೆ ಹಂದಿಗಳನ್ನ ತಗೊಂಡು ಹೇಳ್ತಿರ್ತಾರೆ. ಇದರಲ್ಲಿ 2 ತರ ಇರುತ್ತೆ, ಒಂದು ಬಂದು ಕಾಡ್ ಹಂದಿ, ಇನ್ನೊಂದು ಸಾಕಿರೋ ಹಂದಿ. ನಿನ್ಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಅದಕ್ಕೆ ಒಂಥರ ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಮಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಕಾಡಂದಿಗಳು ಏನ್ ಮಾಡೋದಕ್ಕೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದು ಏನ್ ಮಾಡಕ್ಕೂ ಎದುರುಕೊಳ್ಳೋದಿಲ್ಲ. ಆದ್ರೆ ಸಾಕಂದಿಗಳು ಕೆಲವು ವಿಷಯಕ್ಕೆ ಎದುರುಕೊಳ್ಳುತ್ತೆ, ಅದು ಹಿಂದೆ ಉಳ್ಕೊಬಿಡುತ್ತೆ, ಮುಂದೆ ಹೋಗಲ್ಲ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೇಳ್ತಿರ್ತಾಳೆ, ವಾವ್ ಎಕ್ಸ್ಪ್ಲನೇಷನ್ ಸೂಪರ್ ಆಗಿತ್ತು ಸರ್ ಅಂತ. ಇದು ಅವಳಿಗೆ ಇಷ್ಟ ಆಗಿರಲ್ಲ, ಅದಕ್ಕೆ ಅವಳು ಸೈಡ್ ಅಲ್ಲಿ ತಿರುಗ್ಬಿಟ್ಟು ಒಂಥರ ವಿಚಿತ್ರ ಫೇಸ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಮಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ರೆಡಿ ಆಗಿರು ಅಂತ. ಮಿಸ್ಟರ್ ಕ್ವಾನ್, ಅದೇ ವಾಬೋ ಕಂಪನಿಯಲ್ಲಿ CEO ಇದಾರಲ್ಲ, ಅವರು ನಮ್ಗೆ ಟ್ರೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಯಾ, ಅದರಿಂದ ನಿನ್ನ ರೆಕಗ್ನೈಸ್ ಮಾಡಿದ್ದಾರೆ, ನಾವು ಕಡೆಯಿಂದ ನಿನ್ನ ಡಿನ್ನರಿಗೆ ಕಳಿಸ್ತಾ ಇದೀವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ನಾನಾ ಅಂತ ಕೇಳ್ತಿರ್ತಾಳೆ.
ಅದೇ ಟೈಮ್ಗೆ ಅಲ್ಲಿಗೆ ಥರ್ಡ್ ಕ್ಯಾಂಡಿಡೇಟ್ ಕೂಡ ಬರ್ತಾನೆ. ಈ ಮಾತನ್ನೆಲ್ಲ ಇಲ್ಲಿ ಅವನು ಕೂಡ ಕೇಳಿಸ್ಕೊತಾ ಇರ್ತಾನೆ. ಇಲ್ಲಿ ಮಿಸ್ಟರ್ ಮಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹೀಗೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡು, ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಿರ್ತಾರೆ. ಇಲ್ಲಿ ಥರ್ಡ್ ಕ್ಯಾಂಡಿಡೇಟ್ ಬಂದಾಗ ಮಿಸ್ಟರ್ ಮಾ ಮತ್ತೆ ಜಿಯಾಂಗಿಗೆ ಗುಡ್ ಮಾರ್ನಿಂಗ್ ಹೇಳ್ತಾನೆ. ಅವನು ಒಂದು ಕಾಫಿ ತಗೊಳಕ್ಕೆ ಹೋಗ್ತಿರ್ತಾನೆ. ಜಿಯಾಂಗ್ ಅಲ್ಲಿಂದ ಹೋದ್ಮೇಲೆ ಥರ್ಡ್ ಕ್ಯಾಂಡಿಡೇಟ್ ಜಿಯಾಂಗ್ ಹೋಗಿರೋ ದಾರಿನೇ ನೋಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಅಲ್ಲಿ ಅವರು ಮೀಟಿಂಗ್ ಮಾಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಹೇಳ್ತಿರ್ತಾರೆ, ಮಿಸ್ಟರ್ ಯೋ ನೀವು ಕೊಟ್ಟಿರೋ ಡೀಲು ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಿನ್ ಹೊಟ್ಟೆ ಹಸಿವು ಜಾಸ್ತಿ ಇದೆ, ನಿನ್ಗೆ ಎಷ್ಟು ಕೊಟ್ರು ಸಾಕಾಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ಇಂಡಸ್ಟ್ರಿಯಲ್ಲಿ ಒಂದ್ಸತಿ ಮಾತು ಕೊಟ್ಟಿದ್ನ ಯಾರು ಹಿಂದೆ ತಗೋಬಾರ್ದು, ಅದೇ ಇಲ್ಲಿನ ಕಾನೂನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, 20% ಕೇಳೋದ್ರಿಂದ ಏನು ಜಾಸ್ತಿ ಲಾಸ್ ಆಗಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ತುಂಬಾ ಕಷ್ಟ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜಾಯ್ನಿಂಗ್ ಇನ್ವೆಸ್ಟ್ಮೆಂಟ್ ಅವರು ಏನ್ ಆಫರ್ ಮಾಡಿದ್ದಾರೆ ನಿಮಗ್ ಗೊತ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಆ ವ್ಯಕ್ತಿ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಿರ್ತಾನೆ, ನಾವಿಬ್ರು ಒಂದೇ ಲೆವೆಲ್ ಅಲ್ವೇ ಅಲ್ಲ ಅಂತ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ಗೂ ಗೊತ್ತು MH ಅದು ದೊಡ್ಡ ಕಂಪ್ನಿ ಅಲ್ಲ, ಆದ್ರೆ ಆಫರ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ನ ನೋಡ್ತಿರ್ತಾರೆ. ಇಲ್ಲಿ ಇವರಿಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ನಗ್ತಾ ಇರ್ತಾರೆ. ಅದೇ ಟೈಮಿಗೆ ಹೀರೋಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಹೀರೋಗೆ ಯಾರೋ ಮೆಸೇಜ್ ಮಾಡಿ ಹೇಳಿರ್ತಾರೆ, ಜಿಯಾಂಗ್ ಜೂನ್ ನ ಮಿಸ್ಟರ್ ಕ್ವಾನ್ ಅವ್ರದ್ದು ಕಂಪ್ನಿ ಡಿನ್ನರ್ ಗೆ ಕಳ್ಸಿದಾರೆ, ಆ ವ್ಯಕ್ತಿ ಸ್ವಲ್ಪ ಸರಿ ಇಲ್ಲ, ಜಿಯಾಂಗ್ ಜೂನ್ ತೊಂದರೆಗೆ ಬರ್ಬೋದು ಅಂತ ಹೇಳಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ವ್ಯಕ್ತಿಗೆ ಒಂದು ಡೀಲ್ ಕೊಡ್ತಿದ್ದಾನೆ, ನೋಡು ನಾನು ನಿನ್ಗೆ ಜಸ್ಟ್ 1 ನಿಮಿಷ ಕೊಡ್ತೀನಿ, ನೀನೇನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಈ ಡೀಲ್ ನ ನಾವು ಕ್ಯಾನ್ಸಲ್ ಮಾಡ್ಕೊಬಿಡ್ತೀನಿ. ಒಂದ್ ವಿಷಯನ ತಿಳ್ಕೊ, ನಾನು ಯಾವಾಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ಮೀಟಿಂಗ್ ಡೀಲ್ ಕ್ಯಾನ್ಸಲ್ ಅಂತ ಅನೌನ್ಸ್ ಮಾಡ್ತೀನೋ ಆಗ ಯಾವ ಕಂಪ್ನಿನೂ ನಿಮ್ ಜೊತೆ ಕೆಲಸ ಮಾಡಕ್ಕೆ ಒಪ್ಕೊಳ್ಳೋದಿಲ್ಲ, ಇದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಈಗ ಟೈಮು ಸ್ಟಾರ್ಟ್ ಆಗಿದೆ ಅಂತ ಹೀರೋ ಹೇಳ್ಬಿಟ್ಟು ಹೀರೋ ಅಸಿಸ್ಟೆಂಟ್ ಗೆ ಹೇಳ್ತಿರ್ತಾನೆ, ಮತ್ತೆ ಶಾಂಘೈಗೆ ನನ್ಗೆ ಟಿಕೆಟ್ಸ್ ಬುಕ್ ಮಾಡು ಅಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಸರಿ ಆಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಮಿಸ್ಟರ್ ಯು ನಿನ್ನ ಮಾತಿನ ಮುಗ್ದಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇನ್ನ 30 ಸೆಕೆಂಡ್ಸ್ ಅಷ್ಟೇ, ಸರಿ ಬೇಗ ಬೇಗ ಮಾಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಇಷ್ಟ ಹೇಳಿದ್ಮೇಲೆ ಅಲ್ಲಿಂದ ಹೊರಟೋಗ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಮಿಸ್ಟರ್ ಮಾ ಡಿನ್ನರ್ ಗೆ ಬಂದಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈ ಡಿನ್ನರ್ ಗೆ ತುಂಬಾ ಜನ ಬಂದಿರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ಎಲ್ಲಾರು ಇಲ್ಲಿ ಕೇಳಿ, ಇವತ್ತು ನಾವು ಚೆನ್ನಾಗಿ ಕುಡಿದು ಟೈಟ್ ಆಗ್ತೀವಿ, ಇವತ್ತು ಫುಲ್ ಡೇ ನಾವು ಚೆನ್ನಾಗಿ ಕುಡಿತೀವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಎಲ್ಲಾರು ಓಕೆ ಅಂತ ಹೇಳ್ಬಿಟ್ಟು ಚಿಯರ್ಸ್ ಮಾಡ್ತಾ ಕುಡಿತಿರ್ತಾರೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಫ್ರೆಂಡ್ಸ್ ಎಲ್ಲ ಕೇಳಿ ಬೇಗ ಬೇಗ ನಿಮ್ ಗ್ಲಾಸ್ ನ ಖಾಲಿ ಮಾಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗಿಗೆ ಡ್ರಿಂಕ್ ಮಾಡೋದು ಒಂದ್ ಚೂರು ಇಷ್ಟ ಇರಲ್ಲ, ಅದು ತುಂಬಾ ಫೋರ್ಸ್ಫುಲಿ ಅವಳಿಗೆ ಡ್ರಿಂಕ್ಸ್ ಮಾಡಿಸ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿ ಹೇಳ್ತಿರ್ತಾನೆ, ಜಿಯಾಂಗ್ ಜೂನ್ ನಾವ್ ಇದನ್ನ 2 ಮಾಡೋಣ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸಾರಿ ನನ್ ಕೈಲಿ ಜಾಸ್ತಿ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಇವಾಗ ನಾನ್ ಕುಡಿತಾ ಇದೀನಿ ಅಂತ ಹೇಳ್ಬಿಟ್ಟು ಅವನು ಡ್ರಿಂಕ್ಸ್ ನ ಕುಡಿತಿರ್ತಾನೆ. ಜಿಯಾಂಗ್ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿ ಕುಡಿದ್ಮೇಲೆ ಜಿಯಾಂಗ್ ಕೂಡ ಫೋರ್ಸ್ ಮಾಡ್ತಿರ್ತಾನೆ ಕುಡಿಯೋದಿಕ್ಕೆ. ಇಲ್ಲಿ ಅದಕ್ಕೆ ಜಿಯಾಂಗು ಇಸ್ಕೊಂಡು ಕುಡಿತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ಒಂಚೂರು ಇಷ್ಟ ಇರೋದಿಲ್ಲ ಕುಡಿಯೋದಿಕ್ಕೆ. ಅವಳು ಕುಡಿದ್ ಮುಗಿಸಿದ್ಮೇಲೆ ಕ್ಲಾಸ್ ಮಾಡ್ತಾ ಅವಳನ್ನ ಚಿಯರ್ ಮಾಡ್ತಿರ್ತಾರೆ. ಈಗ ಅಲ್ಲಿ ಡಿನ್ನರ್ ಕೂತಿರೋ ವ್ಯಕ್ತಿಲಿ ಒಬ್ಬ ಹೇಳ್ತಿರ್ತಾನೆ, ಬನ್ನಿ ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲಿ ಜಿಯಾಂಗಿಗೆ ಆಲ್ರೆಡಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಎಕ್ಸ್ಕ್ಯೂಸ್ ಕೇಳ್ತಾ ವಾಶ್ರೂಮಿಗೆ ಹೋಗ್ಬೇಕು ಅಂತ ಎದ್ದೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಚ್ವಿಂಗ್ ಹೇಳ್ತಿರ್ತಾರೆ, ಅದು ಸರಿ ನೀನು ಬ್ಯಾಗ್ ತಗೊಂಡ್ ವಾಶ್ರೂಮ್ಗೆ ಯಾಕೆ ಹೋಗ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಬ್ಯಾಗ್ ನ ಕೆಳಗಡೆ ಇಟ್ಬಿಟ್ಟು ಮೇಕಪ್ ಸರಿ ಮಾಡ್ಬೇಕು ಅಂತ ಲಿಪ್ಸ್ಟಿಕ್ ತಗೊಂಡು ವಾಶ್ರೂಮ್ಗೆ ಹೋಗ್ತಾಳೆ. ಇಲ್ಲಿ ಜಿಯಾಂಗ್ ವಾಶ್ರೂಮ್ಗೆ ಹೋದ್ಮೇಲೆ ಅವಳ ಕೆನೆಗೆಲ್ಲ ಓವರ್ ಡ್ರಂಕ್ ಆದಾಗ ಫುಲ್ ಕೆನೆ ರೆಡ್ ಆಗುತ್ತಲ್ಲ, ಆ ತರ ರೆಡ್ ಮಾಡ್ಕೋತಿರ್ತಾಳೆ. ಇಲ್ಲಿ ಅವಳದೆಲ್ಲ ಮಾಡಿದ್ಮೇಲೆ ಫುಲ್ ಟೈಟ್ ಆಗ್ಬಿಟ್ಟಿದ್ದಾಳೆ ಅನ್ನೋ ತರ ಅಳ ಆಡ್ತಾ ಆ ರೂಮಿಗೆ ವಾಪಸ್ ಬರ್ತಾಳೆ. ಇಲ್ಲಿ ಜಿಯಾಂಗ್ ಬಂದು ಕುತ್ಕೋತಾಳೆ. ಇಲ್ಲಿ ಜಿಯಾಂಗ್ ಬಂದು ಕುತ್ಕೊಂಡ್ಮೇಲೆ ಮಿಸ್ ಚ್ವಿಂಗ್ ಎದ್ಬಿಟ್ಟು ಹೇಳ್ತಿರ್ತಾರೆ, ನಾನು ಒಂದ್ ಕೆಲಸ ಮಾಡ್ತೀನಿ, ಡ್ರಿಂಕ್ ಮಾಡ್ತೀನಿ, ಅದನ್ನ ನಾನು ನಿಮ್ ಯಾರ ಜೊತೆನೂ ತಗೊಳಲ್ಲ, ಜಿಯಾಂಗ್ ಜೂನ್ ಜೊತೆ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಫುಲ್ ಓವರ್ ಡ್ರಂಕ್ ಆಗಿರ್ತಾರ, ಅವಳ ಕೈಲಿ ಎದೊಳಕ್ ಆಗ್ತಿಲ್ವೇನೋ ಅನ್ನೋ ತರ ಎದೊಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಚ್ವಿಂಗ್ ಹೇಳ್ತಾ ಇರ್ತಾರೆ, ಮಿಸ್ಟರ್ ವಾನ್ ನಿಮ್ ಬಗ್ಗೆ ತುಂಬಾನೇ ಹೇಳಿದ್ದಾರೆ, ತುಂಬಾ ಹೋಗ್ಲಿದ್ದಾರೆ, ಅವರು ಯಾವತ್ತು ನ್ಯೂ ಕಮರ್ಸ್ ಗಳನ್ನ ಇಷ್ಟೊಂದು ಹೋಗ್ಲೇ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಗೆ ಮಿಸ್ಟರ್ ವಾನ ತೋರಿಸ್ತಾರ, ಅವರಂತೂ ಫುಲ್ ನಗ್ತಾ ಇರ್ತಾರೆ ಟೀಸ್ ಮಾಡ್ತಾ. ಇಲ್ಲಿ ಅದಕ್ಕೆ ಮಿಸ್ಟರ್ ಚ್ವಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾರೆ, ಜಿಯಾಂಗ್ ಜೂನ್ ನೀನು ತುಂಬಾ ಸ್ಮಾರ್ಟ್ ಬೋಲ್ಡ್ ಆಗಿದ್ಯಾ, ನನ್ಗೆ ಅದಕ್ಕೆ ನೀನು ತುಂಬಾ ಇಷ್ಟ ಆದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಚ್ವಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದೇ ತರನೇ ನನ್ನ ಲೈಫ್ ಅಲ್ಲೂ ಕೆಲವು ರೂಲ್ಸ್ ಗಳಿದೆ, ಇವಾಗ ನೀನು ಇಲ್ಲಿ ನನ್ನನ್ನ ಏನ್ ಅನ್ಕೋತೀಯ ಅದು ನನ್ಗೆ ಮ್ಯಾಟರೇ ಆಗಲ್ಲ. ಇಲ್ಲಿ ಮಿಸ್ಟರ್ ಚ್ವಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ ಕೂತಿರೋ ಇಲ್ಲೆಲ್ಲಾ ಫ್ರೆಂಡ್ಸ್ ಗಳಿಗೂ ಗೊತ್ತು, ನಾನು ಒಬ್ಬ ವ್ಯಕ್ತಿ ಕೆಪಾಸಿಟಿನ ಯಾವ್ದ್ರಿಂದ ಚೆಕ್ ಮಾಡ್ತೀನಿ ಅಂದ್ರೆ ಕುಡಿಯೋ ಕೆಪಾಸಿಟಿಯಿಂದಾನೇ ಚೆಕ್ ಮಾಡೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಚ್ವಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ಗೆ ಕೇಳಿಸ್ತಿದೆ ಅಲ್ವಾ, ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡಿದೀವಿ, ಅವರು ಡ್ರಿಂಕ್ಸ್ ಗ್ಲಾಸ್ ನ ತೋರಿಸ್ತಾ ಇದು ತುಂಬಾ ಈಸಿ, ಲೆಟ್ಸ್ ಮೇಕ್ ಇಟ್ ಈಸಿ ಅಂತ
ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಚ್ವಿಂಗು ಹೋಗ್ಬಿಟ್ಟು ಇನ್ನ ಎಕ್ಸ್ಟ್ರಾ ಡ್ರಿಂಕ್ಸ್ ಗಳನ್ನ ತರ್ತಿರ್ತಾರೆ. ಒಂದು ದೊಡ್ಡ ಗ್ಲಾಸ್ಗೆ 3-4 ತರ ಡ್ರಿಂಕ್ಸ್ ಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂಥರ ಶಾರ್ಟ್ಸ್ ತರ ಮಾಡ್ತಿರ್ತಾರೆ. ಇಲ್ಲಿ ಅವರು ಲಾಸ್ಟ್ ಅಲ್ಲಿ ಹೇಳ್ತಾ ಇರ್ತಾರೆ, ಈಗ ಆಯ್ತು ನೋಡು ನನ್ ಸ್ಪೆಷಲ್ ಡ್ರಿಂಕ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಚ್ವಾಂಗು ಹೇಳ್ತಾ ಇರ್ತಾರೆ, ಜಿಯಾಂಗ್ ಜನ್ ನೀನ್ ನನ್ನ ಸಿನ್ಸಿಯಾರಿಟಿನ ನೋಡ್ತಿದ್ಯಲ್ವಾ, ಸರಿ ತಗೋ ಇದನ್ನ ಕುಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಮಿಸ್ಟರ್ ಚ್ವಿಂಗ್ ನಿಮ್ ಜೊತೆ ಕುಡಿಯೋಕೆ ನನ್ಗೂ ಇಷ್ಟ, ಆದ್ರೆ ನಂಗೆ ಇದರಿಂದ ಅಲರ್ಜಿ ಇದೆ, ನನ್ ಮುಖ ನೋಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿ ಎದ್ ನಿಂತ್ಕೊಂಡು ಜಿಯಾಂಗ್ ಕೆನೆನ ಮುಟ್ತಾ ಹೇಳ್ತಿರ್ತಾನೆ, ಹೌದು ಜಿಯಾಂಗ್ ಜೊಂದು ಕೆನೆ ತುಂಬಾ ರೆಡ್ ಆಗಿದೆ, ಅವಳಿಗೆ ಅಲರ್ಜಿ ಇರ್ಬೋದು, ಅವಳ ಕೈಲಿ ಕುಡಿಯಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಪ್ಲೀಸ್ ಜಿಯಾಂಗ್ ಜುನ್ಗೆ ಫೋರ್ಸ್ ಮಾಡಬೇಡಿ, ನನ್ ಕಡೆಯಿಂದ ಅದ್ರೊಳನ ಬಿಟ್ಬಿಡಿ ಅಂತ ಹೇಳ್ತಾ ಅವನು ಜಿಯಾಂಗ್ ಜುನ್ ಶೋಲ್ಡರ್ ಮೇಲೆ ಕೈ ಹಾಕ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಜುನ್ ಕೈನ ತೆಗಿತಿರ್ತಾಳೆ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜಿಯಾಂಗ್ ಜುನ್ ನಾನು ರೈಡಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಚ್ವಾಂಗ್ ಹೇಳ್ತಿರ್ತಾರೆ, ಹಾಗಾದ್ರೆ ಜಿಯಾಂಗ್ ಜುನ್ ನೀವು ನನ್ ಜೊತೆ ಕುಡಿಯಲ್ವಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿಸ್ಟರ್ ಚ್ವಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜಿಯಾಂಗ್ ಜುನ್ ಹಾಗಾದ್ರೆ ಕುತ್ಕೊಳ್ಳಿ ನೀವು ಅಂತ. ಈಗ ನಮ್ಗೆ ಮಿಸ್ಟರ್ ಮಾನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಮಾ ಹೇಳ್ತಿರ್ತಾರೆ, ಜಿಯಾಂಗ್ ಜುನ್ ನಿನ್ ಕೈಲಿ ಕುಡಿಯಕ್ ಆಗ್ಲಿಲ್ಲ ಅಂದ್ರೆ ನಿನ್ ಬದ್ಲಿಗೆ ನಾನ್ ಕುಡಿತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಮಾ ಮುಂದೆ ಎದ್ ಬಂದ್ಬಿಟ್ಟು ಮಿಸ್ಟರ್ ಚ್ವಾಂಗ್ ಕೈಲಿ ಕೊಡಿ ಮಿಸ್ಟರ್ ಚ್ವಾಂಗ್ ನಾನ್ ಕುಡಿತೀನಿ ಅಂತ ಹೇಳ್ತಿರ್ತಾರೆ. ಆಗ ಜಿಯಾಂಗು ಕಿತ್ಕೊಂಡು ಕುಡಿತಿರ್ತಾಳೆ. ಇಲ್ಲಿ ಜಿಯಾಂಗು ಕುಡಿಯಕ್ ಮುಂಚೆ ಹೇಳ್ತಿರ್ತಾಳೆ, ಮಿಸ್ಟರ್ ಚ್ವಾಂಗ್ ನೀವು MH ನ ತುಂಬಾ ದೊಡ್ಡ ಕ್ಲೈಂಟ್, ನಾನು ಬರೀ ನಿಮ್ಗೋಸ್ಕರ ಈ ಡ್ರಿಂಕ್ಸ್ ನ ಕುಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟವಳು ಕುಡಿತಿರ್ತಾಳೆ. ಇಲ್ಲಿ ಜಿಯಾಂಗ್ ಈ ತರ ಕುಡಿತಿರೋದನ್ನ ಮಿಸ್ಟರ್ ಮಾ ಫುಲ್ ಶಾಕಿಂಗ್ ಅಲ್ಲಿ ನೋಡ್ತಿರ್ತಾರೆ. ಅದೇ ತರನೇ ಮಿಸ್ಟರ್ ಚ್ವಾಂಗ್ ಕೂಡ ಫುಲ್ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಇಲ್ಲಿ ಜಿಯಾಂಗು ಫೈನಲಿ ಆ ಗ್ಲಾಸ್ ಅಲ್ಲಿ ಇದ್ದಿದ್ ಎಲ್ಲಾ ಡ್ರಿಂಕ್ಸ್ ಕುಡಿದು ಖಾಲಿ ಮಾಡ್ಬಿಡ್ತಾಳೆ. ಆಗ ಮಿಸ್ಟರ್ ಚ್ವಾಂಗ್ ಮತ್ತೆ ಮಿಸ್ಟರ್ ಮಾ ಫಸ್ಟ್ ಕ್ಲಾಪ್ಸ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಟೇಬಲ್ ಅಲ್ಲಿ ಕೂತಿರೋರೆಲ್ಲಾರು ಗುಡ್ ಗುಡ್ ಅಂತ ಕ್ಲಾಪ್ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಚ್ವಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇವಾಗ ಒಪ್ಕೊಂಡೆ ನಿಮ್ ಕೆಪಾಸಿಟಿ ಬಗ್ಗೆ ಅಂತ. ಇಲ್ಲಿ ಜಿಯಾಂಗಿಗೆ ತಲೆ ಸುತ್ತಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಅವಳು ಕುತ್ಕೋಬಿಡ್ತಾಳೆ. ಆಗ ಮಿಸ್ಟರ್ ಚ್ವಾಂಗ್ ಕೂಡ ಹೇಳ್ತಿರ್ತಾರೆ, ಆರಾಮಾಗಿ ಕುತ್ಕೋ ಅಂತ. ಅದೇ ಟೈಮ್ಗೆ ಜಿಯಾಂಗಿಗೆ ಒಂದು ಕಾಲ್ ಬರುತ್ತೆ. ಆಗ ಅವಳು ಎಕ್ಸ್ಕ್ಯೂಸ್ ಕೇಳ್ತಾ ಈ ಮೊಬೈಲ್ ನ ತಗೋಬೇಕು ನಾನು ಅಂತ ಹೇಳ್ಬಿಟ್ಟು ಅವಳು ಫೋನ್ ತಗೊಂಡು ಮಾತಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ಬೇರೆ ಯಾರು ಅಲ್ಲ ಮಿಸ್ಟರ್ ಡೂಲೆ ಕಾಲ್ ಮಾಡಿರ್ತಾರೆ. ಇಲ್ಲಿ ಜಿಯಾಂಗು ಹೆಲೋ ಅಂತ ಹೇಳಿದ ತಕ್ಷಣ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನೀನ್ ಇವಾಗ ಫ್ರೀ ಆಗಿದ್ಯಾ, ನಿನ್ನ ಹತ್ರ ಮಾತಾಡ್ಬೋದಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಆಕ್ಚುಲಿ ನಾನು ಇವಾಗ ಸ್ವಲ್ಪ ಕ್ಲೈಂಟ್ ಗಳ ಜೊತೆ ಡಿನ್ನರಿಗೆ ಆಚೆ ಬಂದಿದ್ದೀನಿ ಅಂತ. ಇಲ್ಲಿ ಮಿಸ್ಟರ್ ಡೂಲೆಗೆ ಹಿಂದೆ ಎಲ್ಲಾರು ಮಾತಾಡ್ತಿರೋದು ಕೇಳಿಸ್ತಿರುತ್ತೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೇಳ್ತಿರ್ತಾರೆ, ಇಷ್ಟೊಂದೇನು ಸೌಂಡ್ ಆಗ್ತಿದ್ಯಲ್ಲ, ನೀನು ಫುಲ್ ಡ್ರಿಂಕ್ಸ್ ಮಾಡಿದ್ಯಾ ಅಂತ ಕೇಳಿದಾಗ ಜಿಯಾಂಗು ಹೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಲೊಕೇಶನ್ ಕಳ್ಸು, ನೀನ್ ಅಲ್ಲೇ ಇರು, ನಾನು ಬರ್ತಾ ಇದೀನಿ ಅನ್ಬಿಟ್ಟು ಅವರು ಫೋನ್ ನ ಕಟ್ ಮಾಡ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಓಡ್ಕೊಂಡ್ ಬರ್ತಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಪಕ್ಕದಲ್ಲಿರೋ ವ್ಯಕ್ತಿ ನನ್ ಜೊತೆ ಡ್ರಿಂಕ್ಸ್ ಮಾಡು ಅಂತ ಜಿಯಾಂಗಿಗೆ ಫೋರ್ಸ್ ಮಾಡ್ತಿರ್ತಾನೆ. ಇಲ್ಲಿ ಜಿಯಾಂಗು ನನ್ನ ಬಿಡು ಬಿಡು ಅಂತ ಹೇಳ್ತಿರ್ತಾಳೆ. ಹೀರೋ ಓಡ್ಕೊಂಡ್ ಬಂದು ಬಿಡು ಅವಳ ಅಂತ ಜೋರಾಗಿ ಅವನ್ನ ದೂರಕ್ಕೆ ತಳ್ತಾ ಇರ್ತಾರೆ. ಇಲ್ಲಿ ಹೀರೋ ಬಂದಿರೋದಕ್ಕೆ ಮಿಸ್ಟರ್ ಮಾ ಮತ್ತೆ ಮಿಸ್ಟರ್ ಚ್ವಾಂಗು ಫುಲ್ ಶಾಕ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ನ ಎಬ್ರಿಸ್ತಾ ಬಾಯಿಲಿಂದ ಹೋಗೋಣ ಅಂತ ಹೇಳ್ತಿರ್ತಾನೆ. ಜಿಯಾಂಗ್ ಎದ್ಮೇಲೆ ಅವಳ ಮುಖಾನ ಬಿಟ್ಟು ನೀನು ಹುಷಾರಾಗಿದ್ಯಾ ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೂ ಅಂತ ತಲೆ ಅಲ್ಲಾಡ್ಸ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ನ ಕರ್ಕೊಂಡು ಬಾಯಿಲಿಂದ ಹೋಗೋಣ ಅಂತ ಜಿಯಾಂಗ್ ಬ್ಯಾಗ್ ತಗೊಂಡು ಹೀರೋ ಜಿಯಾಂಗ್ ನ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಮಿಸ್ಟರ್ ಮಾ ಎದ್ಬಿಟ್ಟು ಮಿಸ್ಟರ್ ಯುವಾನ್ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಫುಲ್ ಕೋಪದಲ್ಲಿ ಬಾಯಿ ಮುಚ್ಚು ನೀನು ಅಂತ ಹೇಳ್ಬಿಟ್ಟು ಜಿಯಾಂಗ್ ನ ಕರ್ಕೊಂಡು ಹೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಹೀರೋ ಬಾಲ್ಕನಿಲಿ ನಡ್ಕೊಂಡ್ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಫುಲ್ ಕುಡ್ದ್ಬಿಟ್ಟಿರ್ತಾಳೆ. ಇಲ್ಲಿ ಜಿಯಾಂಗು ಹೀರೋನ ನೋಡಿ ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ನ ಕಾರ್ ಒಳಗಡೆ ಕೂರಿಸ್ತಾ ನಿಧಾನ ಕುತ್ಕೋ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ನ ಕೂರಿಸಿದ್ಮೇಲೆ ಅವನು ಕೂಡ ಕಾರ್ ಒಳಗಡೆ ಕುತ್ಕೋತಾನೆ. ಅಲ್ಲಿವರೆಗೂ ಹೀರೋ ಕೈಯಲ್ಲಿ ಜಿಯಾಂಗ್ದು ಬ್ಯಾಗ್ ಇರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾನ್ ಫೋನ್ ಗೆ ಒಂದು ಕಾಲ್ ಬರ್ತಿರುತ್ತೆ. ಅದು ಬೇರೆ ಯಾರ್ದಲ್ಲ ಮಿಸ್ಟರ್ ಡೂಲೆದಾಗಿರುತ್ತೆ. ಇಲ್ಲಿ ಹೀರೋ ಫೋನ್ ತೆಗೆದು ನೋಡಿದಾಗ ಅದ್ರಲ್ಲಿ ಮಿಸ್ಟರ್ ಡೂಲೆ ಕಾಲ್ ಮಾಡ್ತಿರೋದು ಅಂತ ಗೊತ್ತಾದ್ಮೇಲೆ ಅವನು ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಇಲ್ಲಿ ಹೀರೋ ಮೊಬೈಲ್ ನ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಾಗ ಮತ್ತೆ ಕಾಲ್ ಬರ್ತಾ ಇರುತ್ತೆ. ಇಲ್ಲಿ ಜಿಯಾಂಗ್ ಅದಕ್ಕೆ ಹೇಳ್ತಿರ್ತಾಳೆ, ನನ್ಗೆ ಫೋನ್ ಬರ್ತಿದೆ, ನನ್ ಫೋನ್ ಕೊಡು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮಿಸ್ಟರ್ ಡೂಲೆ ಅವ್ರದ್ದು ಕಾಲ್ ನ ರಿಸೀವ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಕಾರ್ ತಗೊಂಡು ಜಿಯಾಂಗ್ ಇರೋ ಜಾಗಕ್ಕೆ ಬಂದಿರ್ತಾರೆ. ಇಲ್ಲಿ ಹೀರೋ ಫೋನ್ ಅಲ್ಲಿ ಹೇಳ್ತಿರ್ತಾನೆ ಹೇಳು ಅಂತ. ಇಲ್ಲಿ ಹೀರೋ ವಾಯ್ಸ್ ನ ಕೇಳಿ ಮಿಸ್ಟರ್ ಡೂಲೆ ಫುಲ್ ಶಾಕ್ ಆಗ್ಬಿಡ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ಡೂಲೆ ಆ ಕಡೆ ತಿರುಗಿ ನೋಡಿದಾಗ ಜಿಯಾಂಗ್ ಮತ್ತೆ ಹೀರೋ ಕಾರಲ್ಲಿ ಕೂತಿರ್ತಾರೆ. ಹೀರೋ ಮತ್ತೆ ಜಿಯಾಂಗ್ ಈ ತರ ಕಾರಲ್ಲಿ ಕೂತಿರೋದನ್ನ ನೋಡಿ ಮಿಸ್ಟರ್ ಡೂಲೆಗೆ ತುಂಬಾ ಬೇಜಾರಾಗುತ್ತೆ. ಅವರು ತುಂಬಾ ಎಮೋಷನಲಿ ಹರ್ಟ್ ಆಗ್ಬಿಡ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಹೀರೋ ಮತ್ತೆ ಜಿಯಾಂಗ್ ನ ನೋಡ್ಕೊಂಡು ಅವಳು ಹುಷಾರಾಗಿದ್ದಾರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ನ ನೋಡ್ಕೊಂಡು ಅದ್ರಿಂದ ನಿನ್ಗೇನ್ ಆಗ್ಬೇಕು ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಅಷ್ಟು ಹೇಳಿದ್ಮೇಲೆ ಫೋನ್ ನ ಕಟ್ ಮಾಡ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಡೂಲೆನ ತೋರಿಸ್ತಾರೆ. ಇಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಮಿಸ್ಟರ್ ಡೂಲೆ ಎಲ್ಲಾನು ನೋಡ್ತಿರ್ತಾರೆ. ಇಲ್ಲಿ ಹೀರೋ ಮುಂದೆ ಹೋಗ್ಬಿಟ್ಟು ಸೀಟ್ ಬೆಲ್ಟ್ ನ ಜಿಯಾಂಗಿಗೆ ಹಾಕ್ತಿರ್ತಾರೆ. ಇದನ್ನೆಲ್ಲ ಮಿಸ್ಟರ್ ಡೂಲೆ ಇಲ್ಲಿ ನೋಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಅದನ್ನ ಮಿಸ್ಟರ್ ಡೂಲೆ ನೋಡ್ತಿರ್ತಾರೆ. ಆದ್ರೆ ಹೀರೋಗೆ ಗೊತ್ತಿರೋದಿಲ್ಲ ಮಿಸ್ಟರ್ ಡೂಲೆ ಕೂಡ ಅಲ್ಲೇ ಇದ್ದಾನೆ ಅಂತ.
ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇವರಿಬ್ರು ಒಂದು ಜಾಗಕ್ಕೆ ಬಂದಿರ್ತಾರೆ. ಇಲ್ಲಿ ಜಿಯಾಂಗ್ ಜಾಸ್ತಿ ಡ್ರಿಂಕ್ ಮಾಡಿರೋದಕ್ಕೆ ಹೀರೋ ನೀರ್ ತಂದು ಕೊಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ನೀರ್ ಕುಡಿತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ಸರಿ ಇವಾಗ ಹೇಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಕೈ ಮುಗಿತಾ ಹೇಳ್ತಿರ್ತಾಳೆ, ನನ್ಗೂ ಗೊತ್ತಾಯ್ತು, ಐ ಆಮ್ ಸಾರಿ, ನಾನು ಕೆಲ್ಸದ ಟೈಮ್ ಅಲ್ಲಿ ಕುಡಿಬಾರ್ದಾಗಿತ್ತು. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನ್ ಹೇಳೋದು ಆತರ ಅಲ್ಲ, ನೀನ್ ಇಷ್ಟೊಂದು ಕುಡ್ದು ಮಾಶೂರ ನಿನ್ ಮೇಲೆ ಇಷ್ಟೊಂದು ಹಾವಿ ಆಗತ್ತಾರ ನೀನ್ ಹೆಂಗ್ ಬಿಟ್ಕೊಂಡೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನ್ ನಿನ್ಗೆ ಎಷ್ಟ್ ಸತಿ ಹೇಳಿದೀನಿ, ಇದು ಬ್ಯಾಟಲ್ ಫೀಲ್ಡ್ ಅಂತ, ಇದು ಎಕ್ಸಾಮಿನೇಷನ್ ರೂಮ್ ಅಲ್ಲ, ಇದ್ರಲ್ಲಿ ಆದಂತ ರೂಲ್ಸ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಇಲ್ಲಿ ನಿನ್ಗೆ ಯಾರು ಡೆಸ್ಕ್ ಮೇಟ್ ಇರೋದಿಲ್ಲ ಮತ್ತೆ ಯಾರು ಲೀಡರ್ ಗಳಿರಲ್ಲ ನಿನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನ್ ಇದನ್ನೆಲ್ಲ ಮಾಡೋಂಗಿಲ್ಲ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನ್ ಇದನ್ನೆಲ್ಲ ಯಾವಾಗ ಮಾಡ್ದೆ ಅಂತ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯುವನ್ ಶೈ, ನೀನು ನನ್ಗೆ ಮೊದ್ಲು ಒಂದ್ ವಿಷಯನ ಕ್ಲಿಯರ್ ಮಾಡು, ನಿನ್ಗೆ ನನ್ನಿಂದ ಏನಾದ್ರು ಪ್ರಾಬ್ಲಮ್ ಒಂದೇ ಸತಿ ಸೀದಾ ನನ್ಗೆ ಕರೆಕ್ಟ್ ಆಗಿ ಹೇಳ್ಬಿಡು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ನಾನು ಇನ್ನೊಂದ್ಸತಿ ಫೂಲ್ ಆಗೋದೆ, ಮಿಸ್ಟರ್ ಮಾ ಅವ್ರ ಆರ್ಡರ್ ನಾನು ಹೇಗೆ ಮಾಡಕ್ಕಾಗಲ್ಲ ಅಂತ ಹೇಳಕ್ಕಾಗುತ್ತೆ ಹೇಳು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ನ ಹೇಳ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳ್ತಿರ್ತಾನೆ, ಹಾಗಾದ್ರೆ ನೀನು ನನ್ ಮಾತ್ನ ಹಿಂಗೆ ರಿಜೆಕ್ಟ್ ಮಾಡ್ತೀಯ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೀರೋನ ಹಿಂದೆ ತಳ್ತಾ ದೂರ ಹೋಗು ಅಂತ ತಳ್ಬಿಟ್ಟು ಮುಂದೆ ಮೇಲ್ಗಡೆ ಹತ್ತಿರ್ತಾಳೆ. ಇಲ್ಲಿ ಜಿಯಾಂಗು ಫುಲ್ ಮೇಲ್ಗಡೆ ಹತ್ತಿರೋದಕ್ಕೆ ಹೀರೋ ಹೇಳ್ತಿರ್ತಾನೆ, ಜಿಯಾಂಗ್ ಜೋನ್ ಕೆಳಗಡೆ ಬಾ, ಇದು ತುಂಬಾ ಡೇಂಜರ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹಾಕೊಂಡಿರೋ ಕೋಟ್ ನ ಮಡಚ್ಬಿಟ್ಟು ಹೀರೋ ಮೇಲೆ ಬಿಸಾಕ್ತಾ ಹೇಳ್ತಿರ್ತಾಳೆ, ನೀನು ದೊಡ್ಡ ಸುಳ್ಗಾರ ಅಂತ. ಇಲ್ಲಿ ಅದಕ್ಕೆ ಹೀರೋ ಬೈತಾ ಹೇಳ್ತಿರ್ತಾನೆ, ಮೆಂಟಲ್ ತರ ಆಡ್ಬೇಡ, ಕೆಳಗಡೆ ಬಾ, ಇದು ತುಂಬಾ ಡೇಂಜರಸ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ವಾಮಿಟ್ ಮಾಡೋ ತರ ಮಾಡ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ವಾಮಿಟ್ ಮಾಡಿದ್ರೆ ಅಷ್ಟೇ ನೋಡು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ತೆಗ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕೆಳಗಡೆ ಎಗ್ರು ನಾನು ನಿನ್ನ ಹಿಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ನಗ್ತಾ ಹೇಳ್ತಿರ್ತಾಳೆ, ಬಿಟ್ಟಾಕು ಇದನ್ನ, ನಿನ್ಗೆ ಅನ್ಸುತ್ತೆ ನಾನ್ ಮತ್ತೆ ಮತ್ತೆ ಫೂಲ್ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹೋಗು ಇಲ್ಲಿಂದ ಅಂತ. ಅವಳ ಕೆಳಗಡೆ ಇಳಿಯಕ್ಕೆ ಟ್ರೈ ಮಾಡ್ತಾ ನಿಧಾನಕ್ಕೆ ನಡ್ಕೊ ಬರ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಮೆಂಟಲ್ ತರ ಆಡ್ಬೇಡ, ಕೆಳಗಡೆ ಬಾ, ಇದು ತುಂಬಾ ಡೇಂಜರಸ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಪದೇ ಪದೇ ಕೆಳಗಡೆ ಕರಿತಿರ್ತಾನೆ. ಆಗ ಜಿಯಾಂಗಿಗೆ ಕಾಲು ಹಿಡಿದ್ಬಿಟ್ಟು ಅವಳು ಕೆಳಗಡೆ ಬೀಳಕಂತ ಬರ್ತಿರ್ತಾಳೆ. ಆಗ ಹೀರೋ ಜಿಯಾಂಗ್ ಕೈ ಹಿಡ್ಕೊಂಡು ಎಳ್ದ್ಬಿಟ್ಟು ಅವನು ನೀಟಾಗಿ ಅವಳನ್ನ ಕೆಳಗಡೆಗೆ ಲ್ಯಾಂಡ್ ಮಾಡ್ತಾನೆ. ಇಲ್ಲಿ ಜಿಯಾಂಗು ಫುಲ್ ಓವರ್ ಡ್ರಂಕ್ ಆಗಿರೋದ್ರಿಂದ ಅವಳಿಗೆ ನೀಟಾಗಿ ಪ್ರಜ್ಞೆನೇ ಇರಲ್ಲ. ಅದಕ್ಕೆ ಇಲ್ಲಿ ಜಿಯಾಂಗು ಹೀರೋ ಶೋಲ್ಡರ್ ಮೇಲೆನೆ ಮಲ್ಕೋಬಿಡ್ತಾಳೆ. ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಮರದ ಮೇಲೆ ಹತ್ತದಾಗ ಹೀರೋ ಹೇಳ್ತಿರ್ತಾನೆ, ನಾನು ನಿನ್ನನ್ನ ಹಿಡ್ಕೋತೀನಿ ಎಗ್ರು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು, ಅಣ್ಣ ಪ್ಲೀಸ್ ನನ್ನ ಹಿಡ್ಕೊಳ್ಳಿ, ನಾನು ಎಗ್ರತಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಕೆಳಗಡೆ ಎಗ್ರುತ್ತಾಳೆ. ಇಲ್ಲಿ ಅವನು ಜಿಯಾಂಗ್ ನ ಹಿಡ್ಕೋಬೇಕು ಅಂತಾನೆ ಹೋಗಿರ್ತಾನೆ. ಆದ್ರೆ ಅವನು ಕೂಡ ತುಂಬಾ ಚಿಕ್ಕವನಿರ್ತಾನೆ. ಅದಕ್ಕೆ ಜಿಯಾಂಗ್ ನ ಹಿಡ್ಕೊಳಕ್ ಆಗಲ್ಲ. ಇಲ್ಲಿ ಹೀರೋ ಕೂಡ ಕೆಳಗಡೆಗೆ ಬಿದ್ದೋಗ್ತಾನೆ. ಈಗ ಇಲ್ಲಿ ನಮ್ಗೆ ಪೂರ್ತಿ ಸತ್ಯನ ತೋರಿಸ್ತಾರೆ. ಆತರ ಆದಾಗ ಜಿಯಾಂಗಿಗೆ ಅಷ್ಟೇ ಅಲ್ಲ, ಹೀರೋಗೂ ಕೂಡ ಏಟ್ ಆಗಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಎದ್ ನಿಂತ್ಕೊಂಡು ಜಿಯಾಂಗಿಗೆ ಅವ್ನ್ ಗಾಯ ಗೊತ್ತಾಗ್ಬಾರ್ದು ಅಂತ ಔಚ್ ಇಟ್ಕೋತಿರ್ತಾನೆ. ಇಲ್ಲಿ ಜಿಯಾಂಗ್ ಅವಳು ಕೈನ ನೋಡ್ಕೊಳ್ವಾಗ ಹೀರೋ ಕೇಳ್ತಿರ್ತಾನೆ, ನಿನ್ಗೆ ಗಾಯ ಆಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗೆ ಆಗ್ಬೇಕು ನಿನ್ಗೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನ್ ನನ್ಗೆ ಹೇಳ್ದೆ ನಾನು ಕೆಳಗಡೆ ಜಂಪ್ ಮಾಡಿದ್ರೆ ನೀನ್ ಹಿಡ್ಕೋತೀನಿ ಅಂತ, ನೀನು ಸುಳ್ಗಾರ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನ್ ನಿನ್ಗೆ ಪಾಠ ಕಲಿಸ್ಬೇಕಾಗಿತ್ತು, ಯಾವ ಹುಡುಗರ್ನು ಯಾವತ್ತೂ ನಂಬೇಡ ಅಂತ. ಆ ಪಾಠನ ಇವತ್ ನಾನ್ ನಿನ್ಗೆ ಕಲ್ಸಿದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಎದ್ಬಿಟ್ಟು ನೀನು ನಂಬಿಕೆಗೆ ಅರ್ಹನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗು ಅಲ್ಲಿಂದ ಓಡೋದ್ಮೇಲೆ ಹೀರೋ ಅವ್ನ್ ಕೈಗಾಗಿರೋ ಗಾಯನ ನೋಡ್ಕೋತಿರ್ತಾನೆ. ಇಲ್ಲಿ ಹೀರೋಗೂ ಕೂಡ ಫುಲ್ ಜಾಸ್ತಿ ಏಟಾಗಿರುತ್ತೆ. ಅದರಿಂದ ಅವನ್ಗೆ ತುಂಬಾ ನೋವಾಗ್ತಿರುತ್ತೆ. ಆದ್ರೆ ಅವನು ಜಿಯಾಂಗಿಗೆ ಇದನ್ನೆಲ್ಲ ಹೇಳಿರೋದಿಲ್ಲ ಅಷ್ಟೇ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ಮಲ್ಗಿರೋದನ್ನ ನೋಡ್ಕೊಂಡು ಅವ್ನ್ ಮನ್ಸಲ್ಲಿ ಅವನೇ ಹೇಳ್ಕೊತಿರ್ತಾನೆ, ಪೆದ್ದ ಹುಡ್ಗಿ, ನಾನು ಯಾವಾಗ್ಲೂ ನಿನ್ನನ್ನ ಪ್ರೊಟೆಕ್ಟ್ ಮಾಡ್ಕೋತೀನಿ, ನಿನ್ನನ್ನ ಹಿಡ್ಕೋತೀನಿ ಅಂತ. ಈಗ ಇಲ್ಲಿ ಜಿಯಾಂಗು ಗೊಣಗ್ತಾ ಹೇಳ್ತಿರ್ತಾಳೆ, 3 ಮಿಸ್ಟೇಕ್ ಆದ್ಮೇಲೆ ನೀನು ನನ್ನನ್ನ ಕೆಲ್ಸದಿಂದ ತೆಗ್ದಾಕ್ ಬಿಡ್ತೀಯ ಅಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ನೀನು ಸೆಕೆಂಡ್ ಮಿಸ್ಟೇಕ್ ನು ಕೂಡ ಕಣ್ಣಿಡ್ದ್ಬಿಟ್ಟೆ ಅಂತ. ಈ ಮಾತ್ನೆಲ್ಲ ಕೇಳಿ ಇಲ್ಲಿ ಹೀರೋ ನಗ್ತಾ ಇರ್ತಾನೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು 3ನೇ ಮಿಸ್ಟೇಕ್ ನ ಮಾಡಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗಿಗೆ ಹೇಳ್ತಾ ಇರ್ತಾನೆ, ಮೆಂಟ್ಲು ಹುಡ್ಗಿ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಇವಾಗ ಕಂಪ್ನಿಗೆ ರೆಗ್ಯುಲರ್ ಎಂಪ್ಲಾಯಿ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನ್ ನಿನ್ನ ಎಲ್ಲೂ ಹೋಗಕ್ಕೆ ಬಿಡೋದೇ ಇಲ್ಲ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಜಿಯಾಂಗ್ ಲಿಪ್ಸ್ ಗಳನ್ನ ನೋಡ್ತಾ ಇರ್ತಾನೆ. ಈಗ ಇಲ್ಲಿ ಹೀರೋಗೆ ಅವನ್ ಮೇಲೆ ಅವನ್ಗೆ ಕಂಟ್ರೋಲ್ ತಪ್ಪಿ ಜಿಯಾಂಗಿಗೆ ಕಿಸ್ ಮಾಡ್ಬೇಕು ಅಂತ ಫುಲ್ ನಿಧಾನಕ್ಕೆ ಅವಳ ತುಟಿ ಹತ್ರ ಅವನ್ ತುಟಿ ತಗೊಂಡು ಹೋಗ್ತಿರ್ತಾನೆ. ಆಗ ಜಿಯಾಂಗು ಪಟ್ ಅಂತ ಶ್ ಅಂತ ಎದೊಳ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇಲ್ಲಿ ಕೇಳಿಸ್ಕೊ, ಆ ನರಿ ಅಂತ ಯುವನ್ ಶೈನ ಇಲ್ಲಿ ಕರ್ಕೊಂಬರ್ಬೇಡ ಅಂತ ಹೀರೋ ಹತ್ರನೇ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ ನಿಧಾನ ಕೇಳ್ತಿರ್ತಾಳೆ, ಬೇರೆ ಯಾರಿಗೂ ಕೇಳಿಸ್ಬಾರ್ದು ಅಂತ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಜಿಯಾಂಗ್ ಕೆನೆನ 2 ಕೈಯಿಂದಾನು ಹಿಡ್ಕೊಂಡು, ಸರಿ ಆಯ್ತು ಚಿಕ್ಕ ಕುರಿಮರಿ ಅಂತ ಹೇಳ್ತಿರ್ತಾನೆ.
ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರಿ ಬಾ ಈಗ ಮನೆಗೆ ಹೋಗೋಣ ಅಂತ. ಇಲ್ಲಿ ಹೀರೋ ಜಿಯಾಂಕೆನ ಇಟ್ಕೊಂಡು ಅವಳ ತುಟಿಯಲ್ಲಿ ಪೌಟ್ ಮಾಡತ್ತಾರ, ಹಿಂಗೆ ಹಿಂದೆ ಮುಂದೆ ಅವಳ ಕೈನ ಆಟ ಆಡಿಸ್ತಾ ಇಲ್ಲಿ ಜಿಯಾಂಗ್ ಜೊತೆ ಅವನು ನಗ್ತಾ ನಿಂತಿರ್ತಾನೆ. ಸೊ ಇಲ್ಲಿಗೆ ಎಪಿಸೋಡು ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ ಅಂತ ಹೇಳ್ತಾನೆ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.